ನಿಧಾನವಾಗಿ ಕೈಗಳು ಕಣ್ಮೇಲಿಟ್ಕೊಳ್ಳಿ ಮಾಸ್ಟರ್ಸ್. ಯಾರು ಕೈ ತಿಕ್ಕಬಾರ್ದು, ಕೈ ಯಾರು ಉಜ್ಜಬಾರ್ದು. ಸುಮ್ಮನೆ ಕೈಗಳು ತಗೊಂಡು ಕಣ್ಮೇಲೆ ಇಟ್ಕೋಬೇಕು. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಧ್ಯಾನ ಮಾಡಿರ್ತೀರಿ. ಧ್ಯಾನದ ಶಕ್ತಿ ನಿಮ್ಮ ಕೈಯಲ್ಲಿ ತುಂಬ ಇರುತ್ತೆ. ನಿಮಗೆಲ್ಲಾದರೂ ನೋವಿದ್ರೆ ಅಲ್ಲಿ ಸ್ಪರ್ಶ ಮಾಡ್ಕೊಳ್ಳಿ. ತಲೆಗೆ, ಬೆನ್ನಿಗೆ, ಮೊಣಕಾಲಿಗೆ ನಿಮ್ಗೆ ಎಲ್ಲಾದರೂ ಪೇನ್ ಅನಿಸಿದ್ರೆ ಅಲ್ಲಿ ಸ್ಪರ್ಶ ಮಾಡ್ಕೊಳ್ಳಿ ಆ ಶಕ್ತಿಯಿಂದ. ಸೊ ನಂತರ ನಿಧಾನವಾಗಿ ನಿಮ್ಮ ಕೈಗಳನ್ನು ನೋಡುತ್ತಾ ಕಣ್ಣುಗಳನ್ನು ತೆರೆಯಬೇಕು ಶಾಂತ ರೀತಿಯಿಂದ. ಧ್ಯಾನಕ್ಕೆ ಕೃತಜ್ಞತೆ ಹೇಳ್ತಾ ಧನ್ಯವಾದಗಳು ಹೇಳ್ಕೊಳ್ಳೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪತ್ರಿಜಿಯವರಿಗೆ ಧನ್ಯವಾದಗಳು ಹೇಳೋಣ. ನಮಗೆ ಜನ್ಮ ಕೊಟ್ಟಿರುವ ತಂದೆ ತಾಯಿಗಳಿಗೆ ಧನ್ಯವಾದಗಳು ಹೇಳ್ಕೊಳ್ಳೋಣ. ಪಂಚಭೂತಗಳಿಗೆ ಧನ್ಯವಾದಗಳು ಹೇಳ್ಕೊಳ್ಳೋಣ. ನಮ್ಮ ಕುಟುಂಬದವರಿಗೆ ಧನ್ಯವಾದಗಳು ಹೇಳ್ಕೊಳ್ಳೋಣ. ಹಾಗೂ ಇವತ್ತು ನಾವು ಧ್ಯಾನ ಮಾಡಿದ್ದೀವಿ, ನಮಗೆ ನಾವೇ ಧನ್ಯವಾದಗಳು ಹೇಳ್ಕೊಳ್ಳೋಣ. హ్యాపీ న్యూ ఇయర్. సార్ స్టార్ట్ చేసుకున్నారు మరి జనవరి 1 సార్ అనుకోకుండానే వచ్చారు ఈరోజు. మరి ప్రశాంత పిరమిడ్ మీరు చెప్పినట్లు అలాగే చేశాం సార్. అలాగే మొన్న పట్టుకొని అలాగే చేశాము. మళ్ళీ ఇంకోటి ఏమైనా చెప్పిస్తారంటే కూడా చెప్పించారు సార్. ఈ డెవలప్మెంట్ చాలా అందరూ బ్రహ్మజ్ఞానులు కావాలి, శక్తి నింపుకోవాలి, అంతా ఉపయోగపడాలి ఇక్కడ. ಎಲ್ಲ ರಿಲ್ಯಾಕ್ಸ್ ಆಗಿದ್ರಾ? ನಾನು 2004ಗೆ ಬಂದಿದ್ದೀನಿ ಧ್ಯಾನಕ್ಕೆ. ನಂತರ ಕೆಲವೊಂದು ಕಾರಣಗಳಿಂದ ನಾವು ಈ ಸಂಸ್ಥೆಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹೋಗಿದ್ದೀನಿ ವಾಪಸ್. ನಂಬಿಲ್ಲ, ನಾನು ಫಸ್ಟ್ ಈ ಸೊಸೈಟಿಗೆ ನಂಬಿಲ್ಲ. ನಂತರ ಮತ್ತೆ ನಾನು 2009ಗೆ ಬರಲೇಬೇಕಾಯಿತು. ಅದು ಒಂದು ಲೈಫ್ ಡಿಸೈನ್ ಕೂಡ ನಂದು ಅದೇ ಥರ ಇದೆ. ಹಾಗಾಗಿ ನಾನು 2009ಗೆ ಮತ್ತೆ ಪುನಃ ಬಂದೆ. ಆವಾಗ ನನಗೆ ಸತ್ಯ ಅರ್ಥ ಆಯಿತು. ಜ್ಞಾನ, ಧರ್ಮ, ಧ್ಯಾನ, ದೈವ, ಕುಟುಂಬ, ಮೊದಲು ನನಗೆ ನಾನು ಯಾರಂತ ಗೊತ್ತಾದ ಮೇಲೆ ನನ್ನ ಕಾರ್ಯ ಎಂಥದ್ದು ಅನ್ನೋದು ಗೊತ್ತಾಗ್ತದೆ. ನನಗೆ ನಾನೇ ಗೊತ್ತಿಲ್ಲ, ನಾನು ಸುಮ್ಮನೆ ಅವಸ್ಥೆ ಬೀಳ್ತಾ ಇರ್ತೀನಿ. ಇಲ್ಲಿ ನಾನಂದರೆ ಕೇವಲ ನಾನಲ್ಲ, ನಾನು ಅಂದ್ಕೊಳ್ಳೋರು ಎಲ್ಲರೂ ಕೂಡ. ಇವಾಗ ಮೇಡಮ್ ಹೇಳಿದ್ರು, ಗೊತ್ತಾ ಸಾರು, ಹೊರಗಡೆ ಒಂದು ಶರೀರ, ಒಂದು ರೂಪ, ಒಂದು ಹೆಸರು. ಇಲ್ಲಿ ಇರುವಂಥ ಎಲ್ಲ ಶರೀರಗಳೆಲ್ಲ ಬೇರೆ, ಆದರೆ ಒಳಗಡೆ ಇರೋದು ಎಲ್ಲರೂ ಒಂದೇ ಥರ ಇದ್ದೀವಿ. ಹೊರಗಡೆ ನಾವೆಲ್ಲ ಬೇರೆ ಬೇರೆ ಥರ ಇದ್ದೀವಿ, ಒಳಗಡೆ ಒಂದೇ ಥರ ಇದ್ದೀವಿ. ಇಲ್ಲಿ ಬಂದಿರುವ ಪರಮಾತ್ಮ ಸ್ವರೂಪಿಗಳಿಗೆ ಕೋಟಿ ಕೋಟಿ ಪ್ರಣಾಮಗಳು, ವಂದನೆಗಳು, ಧನ್ಯವಾದಗಳು. ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮಗೂ, ನಿಮ್ಮ ಕುಟುಂಬದವರೆಗೂ, ನಿಮ್ಮ ಬಂಧು ಬಳಗ ವರ್ಗದವರೆಗೂ, ನಿಮ್ಮ ಸಮಾಜದವರೆಗೂ, ಎಲ್ಲ ಕುಲ ಮತ ಬಾಂಧವರಿಗೂ ಆರೋಗ್ಯ, ಆನಂದ, ಐಶ್ವರ್ಯ, ಸಮಾಧಾನ, ಶಾಂತಿ ಹಾಗೂ ಧ್ಯಾನ, ಸಸ್ಯಾಹಾರ ನಿಮ್ಮಿಂದ ಸಿಗಲಿ, ನಿಮಗೂ ಸಿಗಲಿ ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಓಕೆ, ನಾವು ಯಾವುದನ್ನ ಒಂದು ಕೆಲಸ ಕೊಡಬೇಕಂದ್ರೆ
ಮನುಷ್ಯನಿಗೆ ನೋಡ್ತೀವಿ, ಇವರು ಕೆಲಸ ಮಾಡೋಕ್ಕಾಗ್ತದೆ ಇಲ್ಲ ಅಂತ. ಹಾಗೆ ಇವಾಗ ನಾನು ಏನು ಹೇಳಿದೆ ಸ್ವಲ್ಪ ಹೊತ್ತು ಕೆಳಗಡೆ, ನಿಮಗೇನು ಅಂತ ಹೇಳಿದೆ? ಪರಮಾತ್ಮ ಸ್ವರೂಪಿಗಳು ಅಂತ ಹೇಳಿದೆ. ಮತ್ತು ನಾವೆಲ್ಲರೂ ಪರಮಾತ್ಮ ಸ್ವರೂಪಿಗಳಾದಮೇಲೆ ನಮ್ಮ ಮುಖದಲ್ಲಿ ಏನಾಗಿರಬೇಕು? ಏನಿರಬೇಕು? ಚಿರುಮಂದಹಾಸ ಆಗಿರಬೇಕು. ಇವಾಗ ನಾವು ಯಾವ ಕೆಲಸ ತಗೊಳ್ತಾ ಇದ್ದೀವಿ? ಇಲ್ಲೆಲ್ಲ ನಾವು ಸುಮ್ಮನೆ ಕುಂತೀವಿ, 1 ನಿಮಿಷ ವೇಸ್ಟ್ ಮಾಡಿದ್ರು ವಾಪಸ್ ಬರ್ತದ? ಸುಮ್ಮನೆ ಕುಂತಿಲ್ಲ ನಾವು. ಜಗತ್ತಿಗೆ ಅನಿಸ್ತಾ ಇರ್ಬೋದು, ಇವರು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ, ಸುಮ್ಮನೆ ಕೂತ್ಕೊಂಡಿದ್ದಾರೆ, ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಇದೇನು ಬರ್ತಿದೆ, ಹಿಂಗೆ ವಾಕಿಂಗ್ ಮಾಡಿದ್ರೆ ಎಷ್ಟೋ ಬರ್ತಿದೆ, ಇದೇ ಸಮಯ ಬೇರೆ ಎಲ್ಲೋ ಒಂದು ಕಡೆ ಇದ್ದರೆ ದುಡ್ಡು ಬರ್ತಿದೆ. ಇಡೀ ಪ್ರಪಂಚನೇ ಅಂದ್ಕೊಳ್ತಾ ಇದೆ. ಮತ್ತು ನಾವು ಇಲ್ಲಿ ಕುಂತೀವಿ ಯಾವುದಕ್ಕೋಸ್ಕರ ಅಂದರೆ ಅಪಾರವಾದ ನಿಧಿ ಪಡೆಯೋಕೆ ಕೂತ್ಕೊಂಡಿದ್ದೀವಿ ನಾವು. ಹೊರಗಡೆ ಎಲ್ಲ ಇರುವಂಥ ನಿಧಿ ನಿಕ್ಷೇಪಗಳು ಅದರ ಹಿಂದೆ ಓಡಿ ಬಡದಾಡಿ ಸುಸ್ತಾಗಿ ಅಶಾಂತಿಯಾಗಿ ಅವಿವೇಕತನ ತುಂಬಿ, ಇದ್ರೂ ಚಿಂತೆ, ಇಲ್ಲಿದ್ರೂ ಚಿಂತೆ, ಜಾಸ್ತಿ ಇದ್ರೂ ಚಿಂತೆ, ಇದ್ದು ಇಲ್ದಂಗಿದ್ರೆ ಚಿಂತೆ. ಹೌದಾ? ಇದು ಹೊರಗಡೆ ಕಣ್ಣಿಗೆ ಕಾಣುವ ನಿಧಿ ನಿಕ್ಷೇಪಗಳು ಎಲ್ಲ ಇಲ್ಲಿ ಇರೋದು ಹೊತ್ಕೊಂಡು ಹೋಗಿ ಆಯುಷ್ ಕಳ್ಕೊಂಡು ಅಲ್ಲಿಟ್ಟು ಹೋಗ್ಬಿಡ್ತೀವಿ ನಾವು. ನಮಗಿವಾಗ ಎಲ್ಲರಿಗೆ ಅರಿವಾಗಿದೆ, ಆತ್ಮ ಜಾಗೃತ ಆಗಿದೆ. ಅದಕ್ಕೆ ನಾವು ಇವಾಗ ಶಾಶ್ವತವಾದ ನಿಧಿ ಕಡೆ ನಾವು ನಮ್ಮ ಮನಸ್ಸಿಟ್ಟಿದ್ವಿ. ಹಿಂದೆ ಒಯ್ಯೋ ನಿಧಿ ನಿಕ್ಷೇಪಗಳು ಇವೆಲ್ಲ ಹಿಂದೆ ಒಯ್ಯೋಕ್ಕೆ ನಿಧಿ ನಿಕ್ಷೇಪಗಳು. ನಗಬೇಕಮ್ಮ, ನಗಬೇಕಂದ್ರೆ ಕೂಡ ನೀವು ಹಂಗೆ ಇದ್ದೀರಿ. ಕಷ್ಟ ಇದೆಯಾ? ಜೀಸಸ್ ಕ್ರೈಸ್ಟ್ ಥರ ಏನಾದರೂ ಸಿಲ್ವ ಹಾಕ್ಕೊಂಡಿದ್ದೀವ? ಮುಳ್ಳಿನ ಕಿರೀಟ ಇಟ್ಕೊಂಡಿದ್ದೀವ? ಇತಿಹಾಸಗಳಲ್ಲಿ ನೋಡಿದ್ರೆ ನಮ್ಮ ತಾತ ಮುತ್ತಾತ ಅವ್ರ ತಾತ ನಮ್ಮ ಪೂರ್ವಜರು ಎಲ್ಲ ಎಲ್ಲಿ ಹಿಂಗೆ ತೆಗೆದ್ರೆ ಕೂಡ ರಕ್ತದ ಧಾರೆಗಳಿದ್ದಾವೆ. ನಮಗೆ ನಿಜವಾದ ಕಷ್ಟಗಳಂದರೆ ಏನು ಗೊತ್ತೇ ಇಲ್ಲ ನಮಗೆ. ನಾವು ಮಾನಸಿಕವಾಗಿ ಕಷ್ಟ 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 ನಿಜವಾದ ಕಷ್ಟಗಳು ಗೊತ್ತೇ ಇಲ್ಲ ನಮಗೆ. ಹಿಂಗಿರ್ತದೆ. ಸಣ್ಣ ಹುಡುಗರು ಗಿಚ್ಕೊಂತಿದ್ರೆ ಪರವಾಗಿಲ್ಲ, ದೊಡ್ಡವರಾಗಿ ನಾವು ಅದೇ ಕೆಲಸ ಮಾಡ್ತೀವಿ. ಸಣ್ಣ ಹುಡುಗರಿದ್ರೆ ಡೈರೆಕ್ಟ್ ಗಿಚ್ಚಿತಿದ್ದೀವಿ, ಅದನ್ನ ಪರವಾಗಿಲ್ಲ. ಸಣ್ಣ ಹುಡುಗರಿದ್ರೆ ಹಿಂಗೆ ಗಿಲ್ಕಿಂತಗಳು ಆಗ್ತಿದ್ವಿ, ಗಿಚ್ಕೊಳ್ತಿದ್ವಿ. ಇವಾಗ ದೊಡ್ಡವರು ಅದು ಕೂಡ ಮಾಡ್ತಾ ಇಲ್ಲ, ನಾವು ಸುಮ್ಮನೆ ಒಳಗಿಂದ ಗಿಚ್ತಿದ್ವಿ, ಮಾನಸಿಕದಿಂದ ಗಿಚ್ತಾ ಇದ್ವಿ. ಯಾಕೆ? ಸರಿಯಾದ ಮಾರ್ಗದರ್ಶನ ಇಲ್ಲ. ಒಂದು ಮನೆಗೆ ಮಾರ್ಗದರ್ಶನ ಇರಬೇಕು, ಒಂದು ಊರಿಗೆ ಮಾರ್ಗದರ್ಶನ ಇರಬೇಕು, ಒಂದು ದೇಶಕ್ಕೆ ಸರಿಯಾದ ಮಾರ್ಗದರ್ಶನ ಇರಬೇಕು. ಅವಾಗ ಆ ದೇಶ, ಆ ಊರು, ಆ ಮನೆ ಸಸ್ಯ ಶ್ಯಾಮಲವಾಗಿ ನಡೀತದೆ, ಸುಖಮಯವಾಗಿ ನಡೀತದೆ. ಇಲ್ಲಾಂದ್ರೆ ಭಾರ. ಎಲ್ಲರೂ ನನ್ನೇ ನೋಡ್ಬೇಕು, ಎಲ್ಲಿ ಕಣ್ಣು ಮುಚ್ಚಬಾರ್ದು, ಎಲ್ಲರೂ ನನ್ನ ನೋಡ್ಬೇಕು. ನಿಮ್ಮಲ್ಲಿರುವಂಥ ಹಸಿವು, ಆ ಪಡೆಯಬೇಕು, ಜ್ಞಾನ ಪಡಬೇಕು ಅನ್ನೋ ಕಾತೃತ ನನ್ನನ್ನು ಈಗಳಿಸ್ತದೆ. ನಾನು ಹೇಳಲ್ಲ, ಯಾಕಂದ್ರೆ ಇದು ನಂದಲ್ಲ. ಗಾಳಿ ನಮ್ಮದು, ಬೆಳಕು ನಮ್ಮದು, ಸರ್ವವ್ಯಾಪ್ತದಲ್ಲಿರುವಂಥ ಜ್ಞಾನ ಕೂಡ ನಮ್ಮದು, ನಂದಲ್ಲ, ನಮ್ಮದು. ಅರ್ಥ ಆಯ್ತು? ಸೊ ಇವತ್ತು ನಿಮ್ಮೆಲ್ಲರ ಭಾಗ್ಯ, ನಿಮ್ಮನ್ನು ನಾನು ನೋಡುವ ಒಂದು ಭಾಗ್ಯ, ನಿಮ್ಮೆಲ್ಲರ ದರ್ಶನ ನನಗೆ ಮಹಾಭಾಗ್ಯ. ಇವತ್ತು ಇಲ್ಲೇಮ್ಮ, ಇದೇ ಊರೇ, ಇದೇ ಊರೇ. ಪ್ರೀತಿಯ ನನ್ನ ದೇವರುಗಳೇ, ಮಾರ್ಗದರ್ಶನ ಮನೆ ಅಂದರೆ, ಮನೆ ಕಲ್ಲಲ್ಲಿ
ಕಟ್ಟಿಗೆಯಲ್ಲಿ ಕಟ್ಟಿರುವ ಮನೆ ಅಲ್ಲ. ಈ ಮನೆ, ಈ ಮನೆಗೆ ನೀನು ಮಾರ್ಗದರ್ಶನ ಮಾಡಬೇಕು ಸರಿಯಾಗಿ. ಅರ್ಥ ಆಯ್ತು? ತಿನ್ನಲಾರ್ದು ನಿನ್ನ ಆಹಾರ ತಿಂದರೆ ಬರಲಾರ್ದು ಮಾತುಗಳು ಬರ್ತಾವ. ಬರಲಾರ್ದು ಮಾತುಗಳು ಬಂದರೆ ನಿನ್ನ ಹಣೆ ಬರಹ ನೀನೇ ಕೇಳಿಸ್ಕೊಂಡು ಬಿಡ್ತಿ. ಯಜಮಾನ ಇದ್ದಿ ನಿನ್ನೆವರೆಗೆ ತಿನ್ನಲಾರ್ದು ತಿಂದು ಅನ್ಲಾರ್ದು ಅಂದ್ಬಿಟ್ಟಿಯ, ನೌಕರ ಸ್ಥಾನಕ್ಕೆ ಬಂದ್ಬಿಟ್ಟಿ ನೀನು, ಆಧಿಪತ್ಯ ಕಳ್ಕೊಂಡ್ಬಿಟ್ಟಿ. ಅರ್ಥ ಆಯ್ತು? ಅದಕ್ಕೆ ನಮ್ಮ ಗುರುಗಳು ಏನು ಹೇಳ್ತಾರೆ, ನೋಟಿಲೋನಿ ಮಾಟ ನುದುಟಿ ಮೀದ ರಾತ. ಅಂದರೆ ಬಾಯಲ್ಲಿ ಬರುವಂಥ ಮಾತುಗಳು ನಿನ್ನ ಹಣೆ ಬರಹ ಆಗ್ತದೆ. ನಿನ್ನ ಮಾತುಗಳನ್ನು ಸರಿಪಡಿಸ್ಕೋ. ಯಾವಾಗಲೂ ನೀನು ಚಿಂತೆನೆ ಮಾಡ್ತಿದ್ದಿ, ದುಃಖನೇ ಪಡ್ತಾ ಇದೀಯ, ನಿರಾಸನೆ ಪಡ್ತಾ ಇದೀಯ. ಅರ್ಥ ಆಯ್ತಾ? ಮಾರ್ಗದರ್ಶನ ಮಾಡಬೇಕು. ಸರಿಯಾದ ಊಟ ಏನು? ಸರಿಯಾದ ಊಟ ಅಂದರೆ ಶುದ್ಧವಾದ ಸಸ್ಯಾಹಾರ, ಅದು ಮಿತಾಹಾರ. ಪ್ಲೇಟ್ ಎಷ್ಟಿರ್ತೈತೆ? ಒಂದು 12 ಇಂಚ್ 10 ಇಂಚ್ ಇರ್ತೈತೆ. ಪ್ಲೇಟ್ ತುಂಬ ಹಾಕ್ಕೋಬಾರ್ದು, ಚೀಲ ತುಂಬ ತುಂಬಿಸ್ಕೋಬಾರ್ದು. ಯಾಕೆ ಜನ ಜಲ್ದಿ ಸಾಯ್ತಾರಂದ್ರೆ ಜಾಸ್ತಿ ತಿಂತಾರ. 3 ಇಡ್ಲಿ ಸಾಕಾಗ್ತೈತೆ, 8 ಇಡ್ಲಿ ತಿಂತಾರೆ. ಚಟ್ನಿ ಬೇಸೈತೆ, ಕೆಂಪು ಚಟ್ನಿ ಬೇಸೈತೆ, ಸಾಂಬಾರು ಬೇಸೈತೆ. ಅನುಭವಿಸೋದು ಯಾರು? ನೀನೇನು ತಿಂದ್ಬಿಡ್ತಿ, ಹೊಟ್ಟೆಗೆ ಹಾಕ್ಬಿಡ್ತಿ. ನಿನ್ನ ದೇಹನಾಗ ಕೋಟಿಗಟ್ಟಲೆ ಅಣುಗಳಿದಾವ. ಇವ್ರು ಯಾರಪ್ಪ ಮಾಲೀಕಗೆ ರೆಸ್ಟೇ ಇಲ್ಲ ಸ್ವಲ್ಪ ಕೂಡ. ಸುಮ್ಮನೆ ಆಗ್ತದೇನ, ಟ್ರಾನ್ಸ್ಪೋರ್ಟಿಗೆ ಆಗ್ತದೇನ, ಕಳಿಸ್ತದೇನ, ನಮಗೆ ರೆಸ್ಟೇ ಇಲ್ಲ. ಹಗಲು ರಾತ್ರಿ ಕಷ್ಟಪಡೋದೈತೆ. ಅಲ್ಲಿಗೆ ಸಾಕು ಮಾಡಲ್ಲ, ಮೆಲ್ಲಗೆ ಹಂಗೆ ಹೋಗ್ತೀವಿ. ಸ್ನ್ಯಾಕ್ ಬಿಸ್ಕಟ್ 4 ಗಂಟೆ ಆಯಿತು. ಇನ್ನು ಅಲ್ಲಿಗೆ ಸಾಕಾಗಲ್ಲ, ಸ್ವಲ್ಪ 6 ಗಂಟೆಗಾದರೆ ಗೋಬಿ ಮಾಡ್ಕೊಂಡು ತಿಂತೀವಿ. ಆಮೇಲೆ 7:30 8ಗೆ ಸಾಂಬಾರು ಮಾಡ್ಕೊಂಡು ಯಾವುದೋ ಚಟ್ನಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಶಿವಾಯ ನಮಃ ಮಾಡ್ತೀವಿ. ಮತ್ತೆ ರಾತ್ರಿ ಇನ್ನೂ ಆಗಿರಲ್ಲ, ಇನ್ನು ಬೆಳಿಗ್ಗೆ ಯಾವ್ದು ಮಾಡೋಣ ನಾಷ್ಟ ಅಂತ, ಉಪ್ಪಿಟ್ಟ ಏನು ದೋಸೆನ, ಹಿಟ್ಟು ಹಾಕೋಣ, ಅದು ಹಾಕೋಣ. ಏನು ತಿನ್ನೋಕ್ಕೋಸ್ಕರ ಬದುಕ್ತಿದ್ದೀವೋ, ಬದುಕೋಕ್ಕೋಸ್ಕರ ತಿಂತಾ ಇದ್ದೀವೋ ಏನು ಅರ್ಥನೇ ಆಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಮಿತಾಹಾರ ಇರಬೇಕು. ನಿನಗೆ ಗೊತ್ತಾಗ್ತೈತೆ, ನನಗೆ ಗೊತ್ತಾಗಲ್ಲ. ನೀನು ಊಟ ಮಾಡ್ತಿದ್ದೆ, ನನಗೆ ಗೊತ್ತಾಗಲ್ಲ. ಒಂದು 3 ಮುದ್ದೆ ತಿಂದರೆ ಹೊಟ್ಟೆ ತುಂಬ್ತೈತೆ ಅಂದರೆ ಸ್ಟಾಪ್ ಮಾಡಬೇಕು. ಅರ್ಧ ಊಟ ಮಾಡಬಾರ್ದು, ಅರ್ಧ ಹೊಟ್ಟೆ ಅಲ್ಲ, ಮುಕ್ಕಾಲು. ಇನ್ನು 3-4 ಮುದ್ದೆ ತಿಂದರೆ ಅಷ್ಟೇ ಬಳಸ್ಕೋಬೇಕು ನೀನು. ಹೊಟ್ಟೆ ಎಷ್ಟು ಪ್ಲೇಟ್ ಐತೆ ಇಷ್ಟೆಷ್ಟೇ ಬಳಸ್ಕೋಬೇಕು, ಸ್ವಲ್ಪ ಸ್ವಲ್ಪ ಬಗ್ಲಿಗೆ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಬಳಸ್ಕೋಬೇಕು. ಇವತ್ತಿಂದ ಎಲ್ಲರೂ, ನೀವೆಲ್ಲ ಧ್ಯಾನಿಗಳು, ನಾನು ಧ್ಯಾನಿ, ಕೈ ಎತ್ರಿ. ನೀವೆಲ್ಲ ಧ್ಯಾನಿಗಳ ಅಲ್ಲ? ಹಾಂ, ಧ್ಯಾನಿಗೆ ಏನಿರಬೇಕು? ಶ್ರದ್ಧವಾದ ಧ್ಯಾನ ಇರಬೇಕು. ಆ ಧ್ಯಾನ ನೀನು ಯಾವುದ್ರ ಮೇಲೆ ಮಾಡ್ತಾ ಇದ್ದೀವಿ? ಸರಿಯಾಗಿ ಅಡುಗೆ ಮಾಡಬೇಕು, ರುಚಿಕರ ಇರ್ತೈತೆ, ಉಪ್ಪೆ ಖಾರ ಇರ್ತೈತೆ, ಬೆಂಕಿ ಹೆಚ್ಚಿರ್ತೈತೆ, ಆಫ್ ಮಾಡಬೇಕಲ್ಲ. ಶ್ರದ್ಧೆ, ಅದ್ರ ಮೇಲೆ ಧ್ಯಾನ ಇಡಬೇಕು ನೀನು. ಪ್ಲೇಟ್ ಎಷ್ಟೈತಲ್ಲ, ನಾವು ಎಷ್ಟು ಇಟ್ಕೋಬೇಕು? ಸ್ವಲ್ಪನೇ ಇಟ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಇಟ್ಕೊಂಡು ನೀಟಾಗಿ ಕಲ್ಸ್ಕೊಂಡು ತಿನ್ನು. 10 ಸಾರಿ ನೀಡಿಸ್ಕೋಬೇಕಂದ್ರೆ ಇವ್ರದ್ದು ಒಂಥರ ಹೊಟ್ಟೆ ಇರ್ತೈತೆ, ನಂದು ಒಂಥರ ಇರ್ತೈತೆ ಅಂದರೆ ಮೆಜರ್ಮೆಂಟ್ ಇಲ್ಲ. ಒಂದು 3-4 ಮುದ್ದೆ ತಿಂದರೆ ಹೊಟ್ಟೆ ತುಂಬತೈತೆ, ಸ್ಟಾಪ್. ಆಮೇಲೆ 1 ಗಂಟೆ ಅರ್ಧ ಗಂಟೆ ಆದಮೇಲೆ ನೀರು ಕುಡಿಬೇಕು. ನೀರು ಕೂಡ ಹೆಂಗೆ ಕುಡಿಬೇಕು? ಶಿಪ್ ಎಂಜಾಯ್ ಮಾಡ್ಬೇಕು. ನೀರು ಸ್ವಲ್ಪ ಕುಡಿಬೇಕು, ಗಡ್ಡ 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 ಕುಡಿಬಾರ್ದು. ಕುಡುಕರು ಕುಡಿತಾರಲ್ಲ ಬಾಟ್ಲ್ ಎತ್ತು, ಹಂಗಲ್ಲ. ಎಂಜಾಯ್ ಮಾಡ್ಬೇಕು ನೀರು ಜೊತೆ. ನೀರಿಗೆ ನಾವು ಕುಡಿತಾ ಕುಡಿತಾ ಥ್ಯಾಂಕ್ ಯು ವಾಟರ್, ಐ ಲವ್ ಯು ವಾಟರ್. ನೀರಂದ್ರೆ ಏನು? ಜೀವಗಳನ್ನು ಜೀವಿಸ್ತಿರೋದೇ ಜೀವನದಿಗಳು. ನಮ್ಮ ಜೀವ ನೀರಲ್ಲಿ ಉಳಿದಿದೆ.
ಗಾಳಿಯಲ್ಲಿ ಇದೆ, ಬೆಂಕಿಯಲ್ಲಿ ಇದೆ, ಬೆಳಕಲ್ಲಿ ಇದೆ, ಕತ್ಲದಲ್ಲಿ ಇದೆ. ಆದರೆ ಅದ್ರ ಮೇಲೆ ಯಾವುದೇ ನಮಗೆ ಬಿಲ್ ಬರಲ್ಲ. ಅದ್ರ ಮೇಲೆ ನಾವು ಬೆಲೆ ಕಟ್ಟಲಾರದಷ್ಟು ಇರುವಂಥ ಅದು ಸಾಮ್ರಾಜ್ಯ, ಸಂಪತ್ತು. ಆದರೆ ನಾವು ಅದೆಲ್ಲ ಬಿಟ್ಟು ಯಾರೋ ಒಂದು ತಿಪ್ಪಮ್ಮ ಸರಿಗೆ ಮಾತಾಡಿಲ್ಲ ಅಂತ ನಾವು ಅವೆಲ್ಲ ಕೆಲಸಕ್ಕೆ ಬರಲದು ಬಿಟ್ಟು ಆಯಮ್ಮ ಮೇಲೆ ಗುರಿ ಮಾಡ್ತೀವಿ. ಗಂಟಕ್ಕೊಂಡು ಮೂಡಕ್ಕೊಂಡು ಅಜ್ಞಾನ. ಅರೆ ನಾಳೆಯಿಂದ ಸೂರ್ಯ ಬರಲ್ಲ ಅಂತ ಯಾರು ಹೇಳಿದ್ರೆ ನೀನು ಅದಕ್ಕೆ ಚಿಂತೆ ಮಾಡಬೇಕು. ನೀರು ಬರಲ್ಲ ಅಂತಪ್ಪ, ಇವಾಗ ನೀರೇ ಇಲ್ಲ ಅಂತ ಒಣಗೋಗಿ ಬಿಡ್ತದೆ, ನೀನು ಅವಾಗ ಚಿಂತೆ ಮಾಡಬೇಕು. ಇದೆಲ್ಲ ಏನಿಲ್ಲ, ಯಾರು ಏನೂ ಇಲ್ಲ. 50 ವರ್ಷ ಬಾಳ್ವೆ ಮಾಡು ನೀನು. ಒಂದು ಬೆಡ್ಡಲ್ಲಿ ಇರು, ಇಬ್ಬರು ಕಲ್ತು. ಆ ಬೆಡ್ಡಲ್ಲಿ ನಿನ್ನ ಲೋಕ ಬೇರೆ, ಆಯಪ್ಪನ ಲೋಕ ಬೇರೆ. ಎಲ್ಲರೂ ಮದುವೆ ಆಗೈತಲ್ಲ, ನಿನ್ನ ಹೃದಯದಲ್ಲಿ ಚೆಕ್ ಮಾಡ್ಕೊ. ಇವತ್ತವರೆಗೆ ನಿನ್ನ ಗಂಡ ನಿನಗೆ ನೀನು ಹೇಳಾರ್ದು ಹೇಳೇ ಇಲ್ಲ, ನಿನ್ನ ಹೃದಯದಲ್ಲೇ ಉಳ್ಕೊಂಡಾವ ಐದವ ಇಲ್ಲ. ಹಾಗೆ ಗಂಡ ಕೂಡ ನಿದ್ದೆ ಮಾಡ್ತೀವಿ, ಆತ ಒಂದು ಲೋಕಕ್ಕೆ ಹೋಗ್ಬಿಡ್ತಾನೆ, ಬೇರೆ ಲೋಕಕ್ಕೆ. ನಿದ್ದೆ ಮಾಡಿದ್ಮೇಲೆ ಶರೀರ ಇಲ್ಲೇ ಇರ್ತೈತೆ, ಆತ್ಮ ಎಲ್ಲ ವಿಹಾರ ಮಾಡ್ತೈತೆ. ಏನ್ತಿದ್ದೆ ಟೂರ್ ಬೇರೆ, ಗಂಡದ ಟೂರ್ ಬೇರೆ. ಇಬ್ಬರು ಸೇರ್ತಾರ ಒಂದೇ ಸ್ವಪ್ನಗಳಲ್ಲಿ. ಹೋಗಮ್ಮ, ಇದು ನೋಡಿ ಸಾಕಾಗೈತೆ, ಮತ್ತೆ ನಿನ್ನ ಸ್ವಪ್ನಗಳಲ್ಲಿ ನೀನು ಹೋಗಂತ ಬೇರೆ ಬೇರೆ ಲೋಕಕ್ಕೆ ಹೋಗ್ತಾರೆ. ಸ್ವಪ್ನಗಳು ನೋಡ್ತೀರಿಲ್ಲ ನೀವೆಲ್ಲ. ಹಾ, ಸೊ ಯಾವಾಗ ನೀವು ಆಹಾರ ಮಿತಾಹಾರ ತಗೊಂತೀರೋ, ಶುದ್ಧವಾದ ಸಸ್ಯಾಹಾರ ತಗೊಂತೀರೋ, ನೀರು ಶಿಪ್ ವೈಸ್ ನಿಧಾನವಾಗಿ ಆರಾಮಾಗಿ ಕುಡಿತಾ ಇರ್ತೀರೋ, ದಿನಕ್ಕೆ ಒಂದು ಗಂಟೆ ಕೂತ್ಕೊಂಡು ಶ್ವಾಸಾನುಸಂಧಾನ ಮಂತ್ರ ಹೇಳಬೇಕಾದ್ರೆ, ಅಭಿಷೇಕ ಮಾಡಬೇಕಾದ್ರೆ, ಯಾಗ ಯಜ್ಞಗಳು ಮಾಡಬೇಕಾದರೆ, ತೀರ್ಥಯಾತ್ರೆಗಳೆಲ್ಲ ಮಾಡಬೇಕಾದ್ರೆ ನಿನಗೆ ಏನಿದ್ರೆ ಮಾಡ್ತಿ. ಶ್ವಾಸ ಇದ್ರೇನೆ ಮಾಡ್ತಿ. ಶ್ವಾಸೇ ದೈವ, ಸಾಕ್ಷಾತ್ತು ಶ್ವಾಸೇ ದೈವ. ಇವಾಗ ನೀವಿದ್ದೀರಿ, ನಿಮ್ಮ ಫೋಟೋ ಜೊತೆ ನಾನು ಮಾತಾಡ್ಕೊಂತ ಕೂತ್ರೆ, ಒಳ್ಳೆ ರೇಷ್ಮೆ ಸೀರೆ ಹಾಕಿ, ಗೊಂಬೆಗೆ ಒಂದು ಕಿರೀಟ ಹಾಕಿ ನೀವು ಬಂದಿರ್ತೀರಿ. ಏನಮ್ಮ ಭಾಳ ದಿನ ಆಯಿತು, ನಾನು ಧ್ಯಾನ ಪ್ರಚಾರಕ್ಕೆ ಹೋಗಿದ್ದೆ, ಇವಾಗ ಬಂದೀನಿ ಅಂದರೆ ನೀನು ಮಾತಾಡಿಲ್ಲ. ನಾವು ಇಲ್ಲಿಗೆ ಮಾತಾಡ್ತೀವಿ. ಹಂಗ ಪ್ರತಿರೂಪಗಳು, ಭಗವಂತನ ಪ್ರತಿರೂಪಗಳು. ಮಂತ್ರ, ಪುಸ್ತಕ, ಪಠನ, ಪೂಜೆ, ಯಾತ್ರೆ, ತೀರ್ಥ ಅವೆಲ್ಲ ನಾವೆಲ್ಲ ಮಾಡೀವಿ. ಸುಮ್ಮನೆ ಸಿಕ್ಕಿಲ್ಲ ಇದೆಲ್ಲ ಧ್ಯಾನ. ನಿಮಗೆ ಸುಮ್ಮನೆ ಸಿಕ್ಕೈತಾ? ನಾವು ಹೇಳಿದ್ರೆ ಬಂದಿರಾ? ನಿಮ್ಮ ಒಳಗಡೆ ಆ ದೈವ ಇಚ್ಛೆ ಆಗಿದೆ, ನಿಮ್ಮ ಒಳಗಡೆ ಇರುವಂಥ ಆತ್ಮದ ದೈವ ಇಚ್ಛೆ ಆಗಿದೆ, ಅದಕ್ಕೆ ನೀವು ಬಂದಿರಿ. ಇಲ್ಲಂದ್ರೆ ಸುಮ್ಮನೆ ಬರಲ್ಲ ಇಲ್ಲಿ ಯಾರು. ಬ್ರಹ್ಮರ್ಷಿ ಪತ್ರಿಜೆ ಬಂದು ಹೇಳಿದ್ರು ಕೂಡ ಯಾರು ಬರಲ್ಲ. ಅವರ ಆತ್ಮದ ಇಚ್ಛೆ ಜಾಗೃತ ಆಗಿದೆ. ಜನ್ಮ ಪರಂಪರೆಗಳಲ್ಲಿ ನೀವು ಇಂಥ ಒಂದು ಸತ್ಯವನ್ನು ನಾನು ತಿಳ್ಕೋಬೇಕು. ಎಲ್ಲಿದ್ದಾನ ದೇವರು? ಕಾಶಿಯಲ್ಲಿ ಇದ್ದಾನ, ಬದ್ರಿಯಲ್ಲಿ ಇದ್ದಾನ, ಮಕ್ಕಲ್ಲೇ ಇದ್ದಾನ, ಎಲ್ಲ ಇದ್ದಾನ ದೇವರು ಅಂತ ನಿನ್ನ ಹುಡುಕಾಟ ಅನ್ವೇಷಣದಲ್ಲಿ ನಿನಗೆ ಸುಸ್ತಾಗಿ ಬೇಜಾರಾಗಿ, ಆವಾಗ ನೀನು ಕಾತು ಆವಾಗ ನಿನಗೆ ಸಿಕ್ಕೈತಿ. ನೀನು ಇದೆಯಾ ಅಂದರೆ ದೇವರಿಲ್ಲ. ನೀನಿಲ್ಲ ಅನ್ಕೋ, ಅವಾಗ ಎಲ್ಲ ದೇವರು. ನಾನು 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 ದೇವರಿಗೆ ಜಾಗ ಎಲ್ಲ ಐತಿ. ನೀನು ಒಂದು ಹೂನಾರು ಹೋಗಿ ಹಾಕಿ ಬಾ, ನಾನು ಆಗ್ಬಿಟ್ಟೆ ದೇವ್ರಿಗೆ ಹೂನಾರು ಆಗಿಬಿಟ್ಟೆ, ನಾನು ತಂದಿದ್ದು ಹಾಕೊಂಡ್ಬಿಟ್ರೆ, ನಾನು ತಂದಿದ್ದು ತಗೊಂಡ್ಬಿಟ್ರೆ. ಭಗವಂತನಿಗೆ ತಿಳಿಲಾರ್ದು ಏನಾದರೂ ಇರ್ತದೆ. ಸರ್ವಂತರ್ಯಾಮಿ ಭಗವಂತ, ಹೌದಾ ಇಲ್ಲ? ಮತ್ತೆ ನಾವು ದೇವರಿಗೆ ಹೋಗಿ ನಕ್ಷತ್ರಗಳು ಹೇಳಿ, ರಾಶಿಗಳು ಹೇಳಿ ನಾವು ಹಂಗ ಹೇಳ್ಕೊಳ್ತೀವಿ.
ಆಮೇಲೆ ದೇವರು ನಿದ್ದೆ ಮಾಡ್ತಾನ. ಒಂದು ಬಸ್ ನಡೀತಾ ಇದ್ರೆ ಡ್ರೈವರು ದೇವರಿದ್ದಂಗೆ ನಮಗೆ. ಭಾಳ ಕಷ್ಟ ಬಿಟ್ಟಾನಪ್ಪ, ಒಂದು 10 ಗಂಟೆ ಡ್ರೈವಿಂಗ್ ಮಾಡೋಣ, ಹೋಗ್ತಾ ಹೋಗ್ತಾ ಸ್ವಲ್ಪ ಮಲಗೋಣ ಅಂತ ನಾವು ಹೇಳ್ತೀವಿ. ಹಂಗ ದೇವರು ವಿಶ್ವಕ್ಕೆ ನಡೆಸುವಂಥ ಭಗವಂತ ವಿರಾಟ್ ಸ್ವರೂಪ ಮಲಗ್ತಾನ. ಮಲಗಿದ್ರೆ ನಮ್ದೆಲ್ಲ ಕಥೆಗಳು ಹೆಂಗ, ನಮ್ಮ ವ್ಯವಹಾರಗಳು ಹೆಂಗ, ಸಮಸ್ತ ಜೀವರಾಶಿಗಳೆಲ್ಲ ಹೆಂಗ. ಅವೆಲ್ಲ ಕೂಡ ನಮಗೋಸ್ಕರನೇ. ಬೆಳಿಗ್ಗೆ ನಾವು 5 ಗಂಟೆಗೆ ಎದ್ದಳಕ್ಕೋಸ್ಕರ, ಸುಪ್ರಭಾತ ನಾವು ಹೇಳೋಕ್ಕೋಸ್ಕರ ದೇವರಿಗೆ ಎಬ್ಬಿಸ್ತೀವಿ. ನೀ ದೇವರಿಗೆ ಎಬ್ಬಿಸ್ಬೇಕು, ನೀನು ಎದ್ದೇಳ್ಬೇಕಲ್ಲ. ಅರ್ಥ ಆಯ್ತಾ? ಪ್ರಸಾದ, ನೈವೇದ್ಯ, ಭಜನೆ, ಪೂಜೆ, ಪುನಸ್ಕಾರಗಳು ಇವೆಲ್ಲ ಆದಮೇಲೆ ಅನೇಕ ಜನ್ಮಗಳಲ್ಲಿ ಮಾಡೀವಿ ನಾವೆಲ್ಲ. ಇವಾಗ ನಾವು ಎಷ್ಟೋ ಜನ ನೋಡ್ತಿದ್ದೀವಲ್ಲ, ಸಂಕಷ್ಟ ದೀಕ್ಷೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ನೀರು ಕುಡಿಲಾರ್ದಂಗೆ ಅಷ್ಟೇ ನಿಷ್ಠೆಯಿಂದ ಮಾಡೋಂಥರ ಇದಾರೆ ಇಲ್ಲ. ಮತ್ತೆ ಅವೆಲ್ಲ ನಾವು ತಿಳಿದೋ ತಿಳಿಲಾರ್ದೋ ಎಷ್ಟೋ ಜನ್ಮಗಳಲ್ಲಿ, ಜನ್ಮ ಪರಂಪರೆಗಳಲ್ಲಿ ಅವೆಲ್ಲ ಮಾಡಿದ್ರೆ ಆಮೇಲೆ ನಿನಗೆ ಒಂದು ಬೋನಸ್ ಸಿಗ್ತದೆ. ಅದ್ರ ಹೆಸರೇನಪ್ಪ ಅಂದರೆ, ಅದ್ರ ಹೆಸರೇ ಧ್ಯಾನ. ಪೂಜಾ ಅಧಮ, ಮಂತ್ರ ಮಧ್ಯಮ, ಧ್ಯಾನ ಉತ್ತಮೋ ಉತ್ತಮೋ ಉತ್ತಮ. ದುಡ್ಡು ಚಿಲ್ಲರ್ ನೋಡ್ರಿ ಎಷ್ಟು ಚೇಂಜ್ ಹಾಕ್ರಿ, ಝನ್ 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 ಶಬ್ದ ಬರ್ತೈತೆ. ಪೂಜೆ ಒಂದು 10,000 ರೂಪಾಯಿ ತೊಗೊಂಡೋಗ್ಬೇಕಂದ್ರೆ ಚಿಲ್ಲರ್ ಎಷ್ಟು ಕಷ್ಟ ಆಗ್ತದೆ. ಅದೇ ಒಂದು 10 ಲಕ್ಷ ನೋಟ್ ಕೂಡ ಹಾಕ್ತೀವಿ ನಾವು ಮಿಷಿನ್ಗೆ, ಅದು ಕೂಡ ಶಬ್ದ ಮಾಡ್ತೈತೆ, ನೋಟಿನ ಶಬ್ದ ಬರ್ತೈತೆ, ಅದು ಮಂತ್ರ. ಅದೇ ನೀವು ಒಂದು ಚೆಕ್, ₹1,00,00,000 ಚೆಕ್ ಹಾಕ್ರಿ, ಏನಾದ್ರೂ ಶಬ್ದ ಐತೆ, ನಿಶಬ್ದ, ಜೋಬ್ನಂಗೆ ಇಟ್ಕೊಂಡು ಪ್ರಪಂಚ ಎಲ್ಲ ತಿರುಗಬಾರ್ದು. ಅದು ಧ್ಯಾನ. ಅದಕ್ಕೆ ದೇಹದೊಳಗೆ ಪರಮಾತ್ಮ ಇದ್ದಾನೆ, ಅದಕ್ಕೆ ದೇಹ ನಡೀತಾ ಇದೆ. ನಾವು ಈ ಜೀವನದಲ್ಲಿ ಕಾಶಿಗೆ ಹೋದೀವಿ, ದೇವಾಲಯಗಳಿಗೆ ಹೋದೀವಿ ಅಂದರೆ ಅದು ನಾವು ಅಂದ್ಕೊಂಡಿವಿ ಟೂರ್ ಅಂತ, ಅದು ಯಾತ್ರೆ ಅಂದ್ಕೊಂಡಿವಿ. ಅದಲ್ಲ, ಈ ಜೀವನನೇ ತೀರ್ಥಯಾತ್ರ. ಈ ಜೀವನ ನಾವು ಬಂದಿವಲ್ಲ, ಇದೇ ತೀರ್ಥಯಾತ್ರ. ನಿನ್ನ ದೇಹವೇ ದೇವಾಲಯ, ಆತ್ಮವೇ ಪರಮಾತ್ಮ, ಶ್ವಾಸವೇ ಗುರು, ದಾನವೇ ಧರ್ಮ, ಸಹನವೇ ಪ್ರಗತಿವಿ, ಧರ್ಮವೇ ಪುಣ್ಯ, ಪುಣ್ಯವೇ ಮೋಕ್ಷ. ತಿಳಿದು ತಿಳಿಲಾರ್ದು ಎಲ್ಲ ನಾವು ಏನು ಕೇಳ್ತೀವಿ ಅಂದರೆ, ಮೋಕ್ಷಪ್ಪ, ನನಗೆ ಮುಕ್ತಿ ಕೊಡಪ್ಪ ದೇವರೇ ಅಂತೀವಿ. ಅದು ಏನು ಎಂಥದ್ದು ಅನ್ನೋ ನಮಗೆ ಗೊತ್ತಿಲ್ಲ, ಆದರೆ ಮುಕ್ತಿ ಬೇಕಂತೀವಿ. ಮುಕ್ತಿ ಕೊಡ ಅಂತ 90% ಜನಗಳಿಗೆ ಗೊತ್ತೇ ಇಲ್ಲ ಮುಕ್ತಿ ಅಂದರೆ ಏನಂತ. ನಾವೆಲ್ಲರೂ ಏನು ಅಂದ್ಕೊಂಡಿವಿ ಅಂದರೆ, ಹಿಂದಕ್ಕೆ ಎಷ್ಟೋ ಸಿನಿಮಾಗಳು ನೋಡಿರ್ತೀವಿ, ಕೊನೆಗೆ ಒಂದು ಶರೀರ ಅಲ್ಲಿ ಬೀಳ್ತದೆ, ಅದರಿಂದ ಜ್ಯೋತಿ ಒಳಗೆ ಹೋಗಿ ದೇವರಲ್ಲಿ ಅಲ್ಲಿ ಲೀನ ಆಗಿಬಿಡ್ತದೆ. ಹಂಗ ನಾವು ಕೂಡ ಅಂದ್ಕೊಂಡಿವಿ, ಅದು ನಮ್ಮ ಆತ್ಮ ಆ ಪರಮಾತ್ಮದಲ್ಲಿ ಅಲ್ಲಿ ಲಯ ಆಗೋದು, ಲೀನ ಆಗೋದು, ನಾವು ಅದು ಮುಕ್ತಿ ಅಂದ್ಕೊಂಡಿವಿ. ಅದಲ್ಲ ಮುಕ್ತಿ ಅಂದರೆ. ಮುಕ್ತಿ ಅಂದರೆ ಜೀವನ್ ಮುಕ್ತಿ. ಮುಕ್ತಿ ಅಂದರೆ ಹೇಳ್ರಿ, ಮುಕ್ತಿ ಅಂದರೆ ಏನು? ಮುಕ್ತಿ ಅಂದರೆ ಏನು? ಜೀವನ ಇರೋವರೆಗೂ ಸಿಗುವಂಥದ್ದು ಮುಕ್ತಿ. ಯಾವುದರಿಂದ ಮುಕ್ತಿ? ಬೇರೆಯವರಿಂದ ಮುಕ್ತಿ ಅಲ್ಲ. ಇರ್ಲಿ ಪರವಾಗಿಲ್ಲ. ಯಾಕಂದರೆ ಪುರುಷರಂದರೆ ಪರವಾಗಿಲ್ಲ, ಮೊಬೈಲ್ಗಳು ಇಟ್ಕೊಂಡು ನಾವು ಪ್ರಶ್ನೆ ಕೇಳೋರು ಹೆಣ್ಮಕ್ಳಿಗೆ, ನೀವು ಫೋನ್ ಆನ್ ಮಾಡಿ ಇಟ್ಕೊಂಡಿರ್ಬೇಕು. ಮಾಸ್ಟರ್ಗಳು ಬಂದು ಹೇಳ್ತಾರೆ ಸೈಲೆಂಟ್ ಮಾಡ್ಕೋಬಾರ್ದು. ಯಾಕಂದರೆ ನೀವು ಬಯಸ್ಕೊಂಡ್ರೆ ಧ್ಯಾನಕ್ಕೆ ಬರಲ್ಲ. ನಿಮಗೆ ನಂಬಿ ಕಳಿಸಿರ್ತಾರ ಇಲ್ಲಿ ಮನೆಗೆ, ನೀನು ಇನ್ನವರೆಗೆ ಬಂದಿಲ್ಲ, ಹೆಂಗ ಏನಂತ ನಿಮಗೆ ಬೈತಾರ.
ಇಲ್ಲಿ ಕುಂತು ಹೇಳೋರಿಗೆ ಏನಾಗ್ತದೆ? ಹೌದಾ ಇಲ್ಲ? ಜವಾಬ್ದಾರಿಯಿಂದ ಇರಬೇಕು, ಕರ್ತವ್ಯದಿಂದ ಇರಬೇಕು. ನಿಮ್ಮೆಲ್ಲರ ಕುಟುಂಬದವರು ನಿಮಗೆ ಕಳ್ಸಾರಲ್ಲ, ಅವ್ರಿಗೆ ಧನ್ಯವಾದಗಳು ಹೇಳೋಣ ಒಂದ್ಸರಿ. ಪುರುಷ ಕೇಳ್ತಾನೆ, ಪುರುಷ ಅಹಂಕಾರ ಪ್ರಶ್ನೆ ಆಗ್ತಾನೆ. ಮಹಿಳೆ ಹೇಳ್ಬೇಕು, ನೀನು ಅರ್ಧ ಗಂಟೆ ಲೇಟ್ ಆದ್ರೆ ಯಾಕ ಹೆಂಗ ಏನ ಅಂತ ಕೊಡ್ಬೇಕು. ಪುರುಷ ಪ್ರಪಂಚದಲ್ಲಿ ತಿರುಗಿ ಬರ್ತಾನೆ. ಗಂಟೆ ಲೇಟ್ ಅಲ್ಲ, ದಿನ ಲೇಟ್ ಅಲ್ಲ, ವರ್ಷ ಲೇಟಿಗೆ ಬಂದ್ರೆ ಕೂಡ ನಾವು ಏನಿಲ್ಲ, ಸುಮ್ಮನೆ ಕುಂದ್ರು ಪಾಪ ಬಂದಿಯಲ್ಲ ಪಾಪ ಕುಂದ್ರ ಅಂತ ಹೇಳ್ತೀವಿ. ನಾವು ಸತ್ಯವಾದಿ, ಸತ್ಯವನ್ನು ಜೀರ್ಣ ಮಾಡ್ಕೋಬೇಕು, ಸತ್ಯವನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೋಬೇಕು. ಹೌದಾ? ಸೊ ನನ್ನ ಪ್ರೀತಿಯ ದೇವರುಗಳೇ, ನಾವು ಮಾರ್ಗದರ್ಶನ ಯಾರಿಗೆ ಮಾಡಬೇಕು? ನಮ್ಮ ಮನೆ, ದೇಹ ಎನ್ನುವ ನಮ್ಮ ಮನೆಗೆ ನಾವು ಮಾಡ್ಕೋಬೇಕು. ಮಿತಾಹಾರ, ಆಮೇಲೆ ಶುದ್ಧವಾದ ಸಸ್ಯಾಹಾರ, ಸರಿಯಾದ ನೀರು, ಒಂದು ದಿವಸಕ್ಕೆ ಒಂದು ಸಾರಿ ಗಂಟೆ ಚೆನ್ನಾಗಿ ಶ್ವಾಸಾನುಸಂಧಾನ ಮಾಡಬೇಕು. ಮನಸ್ಸು ಬುದ್ಧಿ ಮಾನವನಿಗೆ ಸಂಬಂಧಪಟ್ಟಿತ್ತು, ಈ ಪ್ರಪಂಚಕ್ಕೆ ಸಂಬಂಧಪಟ್ಟಿತ್ತು. ಆದರೆ ನಿಮ್ಮ ಶ್ವಾಸ ಐತಲ್ಲ, ಯಾವಾಗ ನೀವು ಗಮನಿಸ್ತಾರೋ ಆ ಪರಮಾತ್ಮನೊಂದಿಗೆ ಅನುಸಂಧಾನವಾಗ್ತೀರಿ. ನಿಮ್ಮಪ್ಪ ಭಗವಂತ ಅಂದ್ರೆ ಯಾರು? ನಿಮ್ಮಪ್ಪ. ನಿಮಗೊಂದಪ್ಪ, ನಮಗೊಂದಪ್ಪ ಇಲ್ಲೇ ಇದ್ದಾರ. ವಿಶ್ವವ್ಯಾಪದಲ್ಲಿ ಇರುವಂತ ಎಲ್ಲರಿಗೂ ಒಂದೇ ಅಪ್ಪ, ಭಗವಂತ. ಆ ಭಗವಂತಗೆ ನಾವು ಕನೆಕ್ಟ್ ಆಗಬೇಕು, ಅನುಸಂಧಾನವಾಗಬೇಕು ಅಂದರೆ ಒಂದೇ ಒಂದು ಮಾರ್ಗ, ಶ್ವಾಸ. ಯಾವಾಗ ನಾವು ಶ್ವಾಸದ ಮೇಲೆ ಗಮನ ಮಾಡ್ತೀವೋ ಆವಾಗ ನೀವು ಮಂತ್ರರಹಿತ, ರೂಪರಹಿತ, ಆಲೋಚನರಹಿತ, ಯಾವಾಗ ನೀವು ಗಾಢ ವಿಶ್ವಾಸದಿಂದ ಸಹಜವಾದ ಉಸಿರಾಟವನ್ನು ನೀವು ಗಮನಿಸ್ತಿರೋ ಸಾಕ್ಷಾತ್ ಭಗವಂತ ಸ್ವರೂಪಿಗೆ ನೀವು ಅನುಸಂಧಾನವಾಗಿರ್ತೀರಿ, ಒಂದಾಗಿರ್ತೀರಿ. ಆತ್ಮ ಪರಮಾತ್ಮ ಒಂದಾಗಿರ್ತೀರಿ. ನಾವು ಅನ್ಕೊಳ್ತೀವಿ ಧ್ಯಾನ ಮಾಡಿ ಕೂತ್ಕೊಂಡು ಇಲ್ಲೇ ಕೂತ್ಕೊಂಡಿವಿ ಪಾರ್ಕ್ನಾಗ ಅಂತ. ಅಲ್ವೇ ಅಲ್ಲ. ನೀವೆಲ್ಲರೂ ನಿಮ್ಮ ಮನೆಗೆ ಧ್ಯಾನ ಮಾಡಿರಲ್ಲ, ಗಂಟೆಗಟ್ಟಲೆ ಯಾವಾಗ ಮಾಡಿರಲಿಲ್ಲ. ಅವಾಗ ಸಡನ್ಲಿ ಯಾರನ್ನ ಒಂದು ಬಾಗಿಲು ಧಳ್ ಅಂತ ಹಿಂಗೆ ಹಾಕಿದ್ರೆ, ಯಾರನ್ನ ಒಂದು ಪಾತ್ರೆ ಬಿಸಾಕಿದ್ರೆ ನಿಮ್ಮ ಮೈಯಲ್ಲಿ ಕರೆಂಟ್ ಪಾಸ್ ಆದಂಗೆ ಆಗ್ತೈತೆ. ಯಾರಿಗಾನ ಆಗಿದೆ ಇಲ್ಲ? ಅಂದ್ರೆ ನೀವು ಧ್ಯಾನದ ಸ್ಥಿತಿಯಲ್ಲಿ ಒಳಗಡೆ ಅಂತರಂಗದಲ್ಲಿ ಇದ್ದೀರಿ ಅಂತ ಅರ್ಥ. ಬಹಳ ಜನ ಅನ್ಕೊಂತಾರೆ ಇವ್ರೇನು ನಿದ್ದೆ ಮಾಡ್ತಾ ಇದಾರ, ಧ್ಯಾನ ಮಾಡ್ತಾ ಮಾಡ್ತಾ ನಿದ್ದೆ ಮಾಡ್ತಾ ಇದ್ದಾರೆ ಇವ್ರು ಅಂತಾರ. ಅಲ್ಲ, ಅದು ಶೂನ್ಯತ್ವ. ಮನಸ್ಸು ಖಾಲಿ ಆದ್ಮೇಲೆ, ಬುದ್ಧಿ ನಿಚ್ಚಳ ಆದ್ಮೇಲೆ ಆತ್ಮ ತನ್ನ ಸ್ವಸ್ಥಾನದಲ್ಲಿ ಇರ್ತದೆ, ತನ್ನ ಮನೆಯಲ್ಲಿ, ತನ್ನ ಗೂಡಲ್ಲಿ ಇರ್ತದೆ. ಅದೇ ಗೂಢಾರ್ಥ, ಅದೇ ಗುಹೇಶ್ವರ, ಅದೇ ಗುಡಕೇಶ. ನಿದ್ರೆಯನ್ನು ಜಯಿಸಿದ್ದವನು ಯಾರನ್ನ ಇದ್ದಾರೆ ಅಂದ್ರೆ ಅದಕ್ಕೆ ಅವನ ಹೆಸರೇ ಗುಡಕೇಶ. ಇವತ್ತು ನಮ್ಮ ಪಿರಮಿಡ್ ಸೊಸೈಟಿಯಲ್ಲಿ ನೂರಾರು ಜನಗಳು ರಾತ್ರಿ ಹಿಂಗ ಕೂತ್ಕೊಂಡ್ರೆ ಬೆಳಗ್ಗೆ ಎದ್ದೇಳ್ತಾರೆ. ಹನುಮಂತಪ್ಪ ಅಂತ ಒಬ್ಬರಿದ್ದಾರೆ, ವೆಂಕಟರಾಮಪ್ಪ ಅಂತ ಒಬ್ಬರಿದ್ದಾರೆ, ನಾಯ್ಡು ಅಂತ ಒಬ್ಬರಿದ್ದಾರೆ. ಅವರೆಲ್ಲ ಕೂಡ ಒಬ್ಬರು 18 ವರ್ಷದಿಂದ ಇದ್ದಾರೆ. 18 ವರ್ಷದಿಂದ ಹಿಂಗೆ ಮಲಗಿಲ್ಲ ಅವರು. ಅವ್ರ ವಯಸ್ಸೆಷ್ಟು? 70 ಮೇಲೆ ಇದೆ. ಎಷ್ಟೋ ಜನ ಮಾಸ್ಟರ್ಸ್ ಇದ್ದಾರೆ. 8-10 ವರ್ಷ ನಾಯ್ಡು ಸರ್ ಅಂತ ಇದ್ದಾರೆ ಬೆಂಗಳೂರಲ್ಲಿ. ಅವ್ರು 8-10 ವರ್ಷ ಇದೆ. ಅವ್ರ ವಯಸ್ಸು 65 ಮೇಲ್ಪಟ್ಟಿದೆ. ಅವ್ರು ಹಿಂಗೆ ಕೆಳಗೆ ಮಲಗಿಲ್ಲ. ಅವರು ಹಿಂಗೆ ರಾತ್ರಿಯಿಂದ ಬೆಳಿಗ್ಗೆ ನೀವು ಟೆಸ್ಟ್ ಮಾಡ್ಬೋದು ಅವ್ರಿಗೆ. ಮತ್ತು ಇವತ್ತು ನಮ್ಮ ಪಿರಮಿಡ್ ಸೊಸೈಟಿಯಲ್ಲಿ ನಮ್ಮದು ಅಂತ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಸ್ವಚ್ಛವಾದ ಸೊಸೈಟಿ, ಭೇದ ಭಾವಗಳು ಇಲ್ಲದ, ಕುಲ ಮತ ಭೇದ ಭಾವ, ಬಡವ ಶ್ರೀಮಂತ, ಜಾತಿ ಮತ, ಅಂಥೋರು ಇಂಥೋರು, ಗುರು ಶಿಷ್ಯರು, ಹಣಕಾಸು, ಫೀಸು, ಕೋರ್ಸು, ಲೆವೆಲ್ಸು, ಇವೆಲ್ಲ ಯಾವುದು ಇಲ್ದಂಗೆ ಶುದ್ಧವಾದ, ಸತ್ಯವಾದ, ಅದ್ಭುತವಾದ ಮಾರ್ಗ ಈ ಭೂಮಿಯಲ್ಲಿ ಏನಾನ ಇದೆ ಅಂದರೆ ಅದು ನಮ್ಮ ಪಿರಮಿಡ್ ಸೊಸೈಟಿ, ಬ್ರಹ್ಮರ್ಷಿ ಪತ್ರಿಜಿ ನಿರ್ಮಾಣ ಮಾಡಿದ್ದು ಸೊಸೈಟಿ.
ಅರ್ಥ ಆಗ್ತಾ ಇದೆ? ಬೋರ್ ಇದೆಯಾ? ಓಕೆ. ಅವಾಗ ನೀವು ಮಾರ್ಗದರ್ಶನ ಮಾಡ್ಬೇಕು. ಯಾರಿಗೆ ಮಾಡ್ಬೇಕು ಮಾರ್ಗದರ್ಶನ? ಇವಾಗ ಅರ್ಥ ಆಯ್ತಲ್ಲ, ನಿನಗೆ ನೀನೇ ಮಾರ್ಗದರ್ಶನ ಮಾಡ್ಕೋಬೇಕು. ನಿನ್ನ ಮನೆ ನೀನೇ ಚೆನ್ನಾಗಿ ಇಟ್ಕೋಬೇಕು. ಮನೆ ಅಂದರೆ ಅಲ್ಲಿ ಆ ಮನೆ ಅಲ್ಲ, ಆ ಮನೆ ಯಾರಾದ್ರೂ ಕೆಲಸ ಮಾಡೋರು ಬಂದರೆ ಚೆನ್ನಾಗಿ ಇಟ್ಕೊತಾರೆ. ನಿನ್ನ ಮನೆ ಯಾರು ಇಟ್ಕೊತಾರೆ? ನಾನು MLA ಆಗೀನಿ, ಇವಾಗ ನಾನು ಸರಿಯಾಗಿ ನೋಡ್ಕೊಳ್ಳಲ್ಲ, ನೀನು ಬಂದು ನೋಡ್ಕೊ, ಆಗಲ್ಲ. ನಿಂದು ನೀನೇ ನೋಡ್ಕೋಬೇಕಪ್ಪ. ಅದಕ್ಕೆ ತಿನ್ನಲಾರ್ದು ತಿಂದರೆ ಬರಲಾರ್ದು ಮಾತುಗಳು ಬರ್ತಾವ. ನಿನ್ನ ಆಹಾರ ನಿನ್ನ ಮನಸ್ಸಿನ ಮೇಲೆ ಬೀಳ್ತದೆ, ನಾಲಿಗೆ ಮಂದವಾಗ್ತದೆ, ನಿನ್ನ ಬುದ್ಧಿಗೆ ಮಂಕು ಬಡಿತದೆ. ಅದಕ್ಕೆ ಮನೆಯಲ್ಲಿ ಎಲ್ಲರೂ ಅನ್ಕೊಂತಾರೆ, ಬೇಯಿಸಿದೀವಲ್ಲ ನಾವು, ಒಳ್ಳೆ ಖಾದಿ ಬಟ್ಟೆ ಹಾಕ್ಕೊಂಡಿವಿ, ಒಳ್ಳೆ ಡ್ರೆಸ್ ಹಾಕ್ಕೊಂಡಿವಿ, ಒಳ್ಳೆ ಡೂಪ್ಲೆಕ್ಸ್ ಮನೆ ಮಾಡೀವಿ, ಗ್ರಾನೈಟ್ ಹಾಕ್ಕೊಂಡಿವಿ, ಮನೆಯಲ್ಲಿ ಬಂಗಾರ ಇದೆ, ಇದು ಅನ್ಕೊಂಡವ್ರೆ ಜೀವನ ಅಂದರೆ. ಇದಲ್ಲ ಐಶ್ವರ್ಯ ಅಂದರೆ, ಅದಲ್ಲ. ಕುಟುಂಬದಲ್ಲಿ ಎಲ್ಲರೂ ಸೇರಿ ಇದ್ರೆ ಅದೇ ಐಶ್ವರ್ಯ, ನಿಜವಾದ ಐಶ್ವರ್ಯ. ಯಾವಾಗ ನೀವು ಆನಂದವಾಗಿರ್ತೀರಿ, ಒಬ್ರಿಗೋಸ್ಕರ ಒಬ್ರು ಇರ್ತೀರಿ, ಅದೇ ನಿಜವಾದ ಐಶ್ವರ್ಯ. ಹಿಂಗ ತಿನ್ನಲಾರ್ದು ತಿನ್ನೋ ಕುಟುಂಬಗಳೆಲ್ಲ ಇವತ್ತು ಹೆಂಗಿದಾವ? ಗುದ್ದಾಡ್ತಾರ, ಬರೀ ಗುದ್ದಾಡೋದು. ಅವ್ರು ಇವ್ರಿಗೆ ಹೇಳಿದ್ರೆ ಕೇಳಲ್ಲ, ಇವ್ರು ಅವ್ರಿಗೆ ಹೇಳಿದ್ರೆ ಕೇಳಲ್ಲ, ಯಾರಿಗೆ ಹೇಳಿದ್ರೆ ಕೇಳಲ್ಲ. ಹಂಗ ಮೆಲ್ಲಗ ಡಿವೈಡ್ ಆಗ್ತಾರೆ. ಯಾವಾಗ ಡಿವೈಡ್ ಮಾಡ್ಬೇಕಂತ ನೋಡ್ತಿರ್ತಾರೆ, ಯಾವಾಗ ಡಿವೈಡ್ ಆಗ್ಬೇಕಂತ ನೋಡ್ತಿರ್ತಾರೆ. ಇನ್ನೊಂದು 2 ವರ್ಷ ಇರ್ತದೆ ಡಿವೈಡ್ ಆಗೋದು. ಇವಾಗ ಮೊದಲೇ ಡಿವೈಡ್ ಆಗಿರ್ತಾರೆ, ಇವರು ಹೃದಯದಿಂದ ಮೊದಲೇ ಡಿವೈಡ್ ಆಗಿರ್ತಾರೆ. ಉಪ್ಪು ಖಾರ ಜಾಸ್ತಿ ಹಾಕೋದು, ಇಲ್ಲಿ ತಂಟೆ ತಕರಾರು ಬೇಕಂತ ಇಡೋದು. ಹೆಂಗನ ಮಾಡಿ ಗುದ್ದಾಟ ತಕ್ಕೋಬೇಕು ನಾವು. ತಕ್ಕೊಂಡು ಬರೋವಾರ ಅಲ್ಲ, ಈ ವಾರ ನಾಳೆನೇ ಹೋಗ್ಬಿಡ ನಡಿ. ಏನು ಇವ್ರದ್ದು ಶ್ರೀಮಂತಿಕೆ ಇಲ್ಲ ಅಂದರೆ ಬಡತನ ಐತೆ ಅನ್ಕೊಳ್ರಿ ಸ್ಲಮ್ನಾಗ. ಅವಾಗ ಎಲ್ಲರೂ ಸೇರಿರ್ತೀವಿ, ಪಾಪ ಏನಿಲ್ಲ. ಅವಾಗ ಅಕ್ಕ, ಅಮ್ಮ, ಅಣ್ಣ, ಅಪ್ಪ, ಬಾವ, ಮಾವ ಅಂತ ಎಲ್ಲ ಚೆನ್ನಾಗಿರ್ತೀವಿ. ಯಾವಾಗ ಈ ಶ್ರೀಮಂತಿಕೆ ಬರ್ತೈತಲ್ಲ, ಅವಾಗ ಆ ಸೊಕ್ಕು ಬಂದ್ಬಿಡ್ತೈತೆ. ಅವಾಗ ಚೆನ್ನಾಗಿದ್ಮೇಲೆ ನಾವು ಚೆನ್ನಾಗಿರ್ಬೇಕಲ್ಲ, ದುಡ್ಡು ಇದ್ಮೇಲೆ ನಾವು ಚೆನ್ನಾಗಿರ್ಬೇಕು ಅಂದರೆ ಅವಾಗೇ ಚೆನ್ನಾಗಿರಲ್ಲ. ಯಾಕಂದರೆ ಅಹಂಕಾರ ಬೆಳೆದಿರ್ತೈತೆ. ಯಾವಾಗ ನಮಗೆ ಅಲ್ಲಿ ಮಮಕಾರ ಬೇಕು. ಇವಾಗ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಕಷ್ಟಪಟ್ಟರೆ ತಾನೇ ಒಂದು ಸ್ಥಿತಿಗೆ ಬಂದಿರ್ತೀವಿ. ಒಬ್ಬನೆಯಿಂದ ಏನಾದರೂ ಬರ್ತೈತೆ, ಒಬ್ಬನೆಯಿಂದ ಏನಾದರೂ ಸಾಧ್ಯ ಆಗ್ತದ? ಮತ್ತೆ ಆ ಜ್ಞಾನ ಇರಬೇಕಲ್ಲ. ಈ ಮೇಡಮು ಎಷ್ಟು ಚೆನ್ನಾಗಿ ಸೇವೆ ಮಾಡ್ಕೊಂಡು ಹೋಗ್ತಿದ್ದಾರೆ. ನನಗೋಸ್ಕರ ಏನಲ್ಲ ಎಮ್ಮ ಮಾಡೋದು, ನಿಮಗೋಸ್ಕರ ಏನು ಮಾಡೋದಲ್ಲ ಎಮ್ಮ, ತನಗೋಸ್ಕರ, ತನ್ನ ಮುಕ್ತಿಗೋಸ್ಕರ ಆತ್ಮ ಸಾಧಿಸ್ತಾ ಐತೆ. ಇಂಥ ಪ್ರಪಂಚವ್ಯಾಪ್ತನಾಗ ಎಲ್ಲೆಲ್ಲ ಇದಾವ, ಆ ಎಲ್ಲ ದೇವರುಗಳು ಹೇಳ್ತೀನಿ ನಾನು. ನೀನು ಇದು ಮಾಡಬಲ್ಲೆ, ಎಗರು ನೀನು, ಅದು ಮಾಡು, ಇದು ಮಾಡು, ಹಿಂಗೆ ಮಾಡು, ಹಂಗೆ ಮಾಡು. ಜಾಗೃತಿ ಕೊಡೋದೇ ನನ್ನ ಕೆಲಸ. ಎಲ್ಲೋ ಒಂದು ಕಡೆ ಪೀಠ ಹಾಕಿ ಗೂಟ ಹಿಡಿದು ಕೂತ್ಕೊಳ್ಳೆ ಹಠ ಹಿಡಿದು ಮಠಾಧೀಶ್ವರಗಳು ನಾವಲ್ಲ. ನಾವು ಸುಮ್ಮನೆ ಹೋಗ್ತಾ ಇರೋದು, ಎಲ್ಲರೂ ಹೇಳ್ತಾ ಇರೋದು. ಜಾಗೃತಿ ಕೊಡೋದು. ನಿನ್ನ ಶಕ್ತಿ ಎಷ್ಟೈತೆ, ನೀನು ಏನು ಮಾಡಬಲ್ಲೆ, ನೀನು ಅದು ಮಾಡು ಅಂತ ಹೇಳೋದೇ ನಮ್ಮ ಕೆಲಸ. ಹಾಗೆ ಪತ್ರಿ ಸರ್ ಕೂಡ ಅದೇ ಮಾಡಿದ್ರು. ಅರ್ಥ ಆಯ್ತು? ಸೊ ಚೆನ್ನಾಗಿ ಮಾರ್ಗದರ್ಶನ ಮಾಡಿದ್ರೆ ಆರೋಗ್ಯ ತುಂಬ ಚೆನ್ನಾಗಿರ್ತೈತೆ, ಪ್ರಶಾಂತತೆ ಇರ್ತೈತೆ, ನೆಮ್ಮದಿ ಇರ್ತೈತೆ. ಅದು ಇಲ್ಲದ ಜೀವನ ಏನು ಮಾಡ್ತೈತೆ ತಗೊಂಡು? ಆ ಥರ ತಿನ್ನಲಾರ್ದು ತಿಂದರೆ ಮನೆಯಲ್ಲೆಲ್ಲ ಏನಾಗ್ತವೆ, ದಾಂಡ್ಲಿ ಎಬ್ಬಿಸ್ತವೆ, ಗುದ್ದಾಡ್ತಾರ. ನಮ್ಮ ಮನೆಗೆ ಬಂದು ಯಾರೋ ಬಂದು ಪಂಚಾಯತ್ ಮಾಡ್ತಿರ್ತಾರೆ. ನಮ್ಮ ಮನೆಗೆ ಬಂದು ಇಲ್ಲ ಪೊಲಿಟಿಷಿಯನ್ಗಳಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಕೋರ್ಟ್ಗೆ ಹೋಗ್ಬೇಕು, ಇಲ್ಲಾಂದ್ರೆ ಜೈಲಿಗೆ ಹೋಗ್ಬೇಕು. ಆವೇಶಕ್ಕೆ ಹೋಗಿ ಯಾವ್ಯಾವುದೋ ಮಾತುಗಳು ಹೇಳಿ ಸ್ವಲ್ಪ ವಿಷಯಗಳಿಗೆ ಹೋಗಿ ಇವತ್ತು 15 ವರ್ಷ 20 ವರ್ಷ 12 ವರ್ಷ ಜೈಲಿನಲ್ಲಿ ಜೀವಿಸ್ತಿದ್ದಾರೆ ಕೈದಿಗಳು. ನಾವು ವಾರ ಹೋಗ್ತೀವಿ, ನಾಳೆ ಹೋಗ್ಬೇಕು. ಬರ್ತೀರಾ ನನ್ನ ಜೊತೆಗೆ ಯಾರನ್ನ ಜೈಲಿಗೆ? ಥ್ಯಾಂಕ್ ಯು. ಬಂದು ನೋಡ್ರಿ. ಈ ಈ ಈ ಧ್ಯಾನ ಎಷ್ಟು ಶಕ್ತಿವಂತವಾದದ್ದು, ಎಷ್ಟು ಸುಂದರವಾದದ್ದು, ಎಷ್ಟು ಸ್ವಚ್ಛವಾದದ್ದು ಅಂದರೆ, 3 ಮಡ್ರುಗಳು ಮಾಡಿದ್ದವರು, ಹೆಂಗೆಂಗೋ ಇರೋರು, ಏನೇನೋ ಇರೋರು, ಈ ಧ್ಯಾನದಿಂದ ಅವರು ಶುದ್ಧವಾದ ಸ್ವಾಮೀಜಿಗಳಾಗಿದ್ದಾರೆ. ಸಸ್ಯಾಹಾರವನ್ನು ಸೇವಿಸ್ತಾ
ಗಂಟೆಗಟ್ಟಲೆ ಧ್ಯಾನ ಮಾಡ್ತಾ ಮೌನವನ್ನು ಆಚರಣೆ ಮಾಡ್ತಾ ಅದ್ಭುತವಾದ ಸಂತರಾಗಿದ್ದಾರೆ ಅವರೆಲ್ಲ. ಕಾರಣ ಏನು? ಕಾರಣ ಧ್ಯಾನ. ನಾನಲ್ಲ, ನಾನು ಜೀರೋ. ನಾನು ಅನ್ನೋದು ಜೀರೋ. ಚಳಿಗಾಲಕ್ಕೆ ಸ್ವೆಟ್ರ್ ಹೆಂಗೆ ಉಪಯೋಗ ಆಗ್ತಾಯಿತ್ತು, ಈ ಕಾಲಕ್ಕೆ ನನ್ನ ಶರೀರ ನನಗೆ ಉಪಯೋಗ ಆಗ್ತಾಯಿತ್ತು. ನಿನ್ನ ಶರೀರ ನಿನಗೆ ಹಂಗೆ ಉಪಯೋಗ ಮಾಡ್ಕೋಬೇಕು. ಈ ಶರೀರ ನಿನಗೋಸ್ಕರ ಏನಂದರೆ ಮತ್ತೆ ನಿನಗೆ ನೆಗಡಿ, ಕೆಮ್ಮು, ಮಾಮೂಲು ಜೀವನ. ಈ ಶರೀರ ನನಗೂ ಉಪಯೋಗ, ಲೋಕ ಕಲ್ಯಾಣಕ್ಕೋಸ್ಕರ ಉಪಯೋಗ ಅಂತ ನೀನು ಅಂದ್ಕೊಂಡ್ರೆ ಆವಾಗ ಬೇರೆ ಆಗ್ತೈತೆ. ದೇಹಂ ಇದಂ ಪರೋಪಕಾರಂ. ಈ ದೇಹ ಅನ್ನೋದೇ ಪರೋಪಕಾರಕ್ಕೋಸ್ಕರನೇ. ಇವಾಗ ಒಂದು ಆಕಳೈತೆ, ಹೋಗಿ ನಂದಿನಿ ಹಾಲು ಪಾಕೆಟ್ ಮಾಡಿ ಕೊಡ್ತೈತೆ. ಆಕಳ ಸೇವೆ ಮಾಡೋಕ್ಕಾಗ್ತದೆ. ಯಾವುದನ್ನ ಜೀವರಾಶಿ ಸೇವೆ ಮಾಡೋಕ್ಕಾಗ್ತದೆ. 84 ಲಕ್ಷ ಜೀವರಾಶಿಗಳಲ್ಲಿ ಒಂದೇ ಒಂದು ಜೀವಿ, ಅದು ಮನುಷ್ಯ, ದೈವ ಮಾನವ. ಅದಕ್ಕೆ ಅವನಿಗೆ ಹೇಳ್ತಾರೆ. ಅರ್ಥ ಆಯ್ತು? ಮನುಷ್ಯನಿಗೆ ಎಲ್ಲ ಅವಕಾಶಗಳು ಇದ್ದಾವೆ. ಆದರೆ ಸೋಮಾರಿತನದಿಂದ ಕಣ್ಣು ಮುಚ್ಕೊಂಡು ನಾನು ಅದು ಸಂಕಲ್ಪ ಮಾಡಿದೀನಿ. ನೀನು ಎಷ್ಟೋ ಸಂಕಲ್ಪ ಮಾಡಿದ್ರೆ ಇಂಥ ಜನ್ಮ ತಗೊಂಡಿ, ನೀನು ಇಂಥ ಶರೀರ ಪಡೆದಿ. ನೀನು ಮಾಡಷ್ಟೇ. ನೀನು ಒಂದು ಹೆಜ್ಜೆ ಹಾಕು, 99 ಹೆಜ್ಜೆ ಈ ವಿಶ್ವ ನಿನ್ನ ಹಿಂದೆ ಆಗ್ತದೆ, ನಿನ್ನ ಮುಂದೆ ಬರ್ತದೆ. ಅರ್ಥ ಆಯ್ತಾ ನನ್ನ ಪ್ರೀತಿಯ ದೇವರುಗಳೇ? ಮಾರ್ಗದರ್ಶನ ನಿನಗೆ ನೀನೇ ಮಾಡ್ಕೋಬೇಕು. ಚೆನ್ನಾಗಿ ಗಂಟೆ ಧ್ಯಾನ ಮಾಡಬೇಕು. ಮೋಸ ಮಾಡಬಾರ್ದು. ಯಾರಿಗೆ? ಇನ್ನೊಬ್ಬರಿಗಲ್ಲ, ನಿನಗೆ ನೀನೇ ಮೋಸ ಮಾಡ್ಕೋಬಾರ್ದು. ಹೆಂಗ ಮೋಸ? ಇವಾಗ ಹೇಳಿದೆಲ್ಲ ಕೇಳಿ ಈತ ಭಾಳ ಬೇಸಳ ನಡಿ ಅಂತ ಹೋಗಿ ಬೇಸ. ನನಗೇನಿಲ್ಲ, ನನಗೇನಾಯ್ತು? ಅರ್ಥ ಆಯ್ತು? ಗಂಟೆ ನಾವು ಧ್ಯಾನ ಮಾಡ್ಲಾರ್ದಂಗೆ ಸುಮ್ಮನೆ ಯಾರೋ ಬಂದರೆ ಸುಮ್ಮನೆ ಯಾವುದೋ ಕೆಲಸಕ್ಕೆ ಬಲ್ಲದ ಮಾತುಗಳು ಮಾತಾಡ್ಕೊಂತ ಅವ್ರಂಗ ಇವ್ರಂಗ ಅವೆಲ್ಲ ಪಿಟಿಗಳು. ಕ್ಯಾನ್ಸರ್ಗಿಂತ ದೊಡ್ಡ ರೋಗ ಇನ್ನೊಬ್ಬರ ಬಗ್ಗೆ ಮಾತಾಡೋದು. ಅರ್ಥ ಆಯ್ತಾ? ಯಾರನ್ನ ಬಂದ್ರೆ ಅಂಥವ್ರು ಕೂಡ ನಿನ್ನ ಶಕ್ತಿಯಿಂದ, ನಿನ್ನ ಧ್ಯಾನ ಅಲ್ಲ, ನಿನ್ನ ಶಕ್ತಿ ಬಂದಿರ್ತೈತೆ. ಅವಾಗ ನಿನ್ನ ಮಾರ್ಗದರ್ಶನ ಮಾಡಬೇಕಲ್ಲ. ಯಾರಿಗೆ? ನಿನ್ನ ಬಾಯಿಗೆ ಮಾರ್ಗದರ್ಶನ ಮಾಡ್ಬೇಕು. ಬಾಯಿ ಮುಚ್ಚ. ನಿನ್ನ ಬಾಯಿ ದೂರ ಐತೆ, ನನ್ನ ಬಾಯಿ ದೂರ ಐತೆ. ನಿನ್ನ ಬಾಯಿ ಮುಚ್ಚಕ್ಕೆ ನಾನು ಹೋಗ್ಬಾರ್ದು. ನನ್ನ ಬಾಯಿ ಹತ್ರ ಐತಲ್ಲ, ನಾನು ಬಾಯಿ ಮುಚ್ಚ. ನನ್ನ ಬಾಯಿ ನಾನು ಮುಚ್ಕೋಬೇಕು. ಅದು ಮಾರ್ಗದರ್ಶನ. ಕಣ್ಣು ಮುಚ್ಚ. ಬಂದಿರ್ತಾರ, ಅವ್ರಿಗೆ ಅಭ್ಯಾಸ. ಯಾರಿಗೆ ನಸ್ಬಿಟ್ಟು ತಿಕ್ಕ ಅಭ್ಯಾಸ, ಸಿಗರೇಟ್ ಕೊಡೋ ಅಭ್ಯಾಸ, ಚಾಡಿ ಹಿಡ್ಕೊಂತ ಕುಂದ್ರದ ಅಭ್ಯಾಸ. 90% ಭೂಮಿ ಮೇಲೆ ಅದೇ ನಡೀತದೆ. ಚಾಡಿಗಳು ಹೇಳೋದೆ, ಅವ್ರದ್ದು ಜೀರ್ಣ ವ್ಯವಸ್ಥೆ ಆಗಲ್ಲ. ಅವ್ರಿಗೆ ಜೀರ್ಣ ಆಗಲ್ಲ. ಎಷ್ಟು ಡೇಂಜರ್ ಗೊತ್ತಾ? ಅನೇಕ ಜನ್ಮಗಳಲ್ಲಿ ನಮಗೆ ಅನೇಕ ಕರ್ಮಗಳಿದಾವ. ಆ ಕರ್ಮ ಪರಂಪರೆಗಳ ನಮ್ದು ಎಷ್ಟೋ ಇದಾವ ಕರ್ಮಗಳು. ಸಂಚಿತ ಕರ್ಮ ಅನ್ನೋದು ಇರ್ತೈತೆ, ಸುಮ್ಮನೆ ಬೆಟ್ಟದಷ್ಟು ತುಂಬಿಕೊಂಡಿರ್ತಾವ. ಒಂದೊಂದು ಜನ್ಮಕ್ಕೆ ಸ್ವಲ್ಪ ಸ್ವಲ್ಪ ತಗೊಂಡು ಬರ್ತೀವಿ ಎಕ್ಸ್ಟ್ರಾ. ಪ್ರಾರಬ್ಧ ಕರ್ಮ, ನಿನ್ನೆ ಜನ್ಮ ನಾವು ಏನು ಮಾಡೀವಿ ಅದು ತಗೊಂಡು, ಜೊತೆಗೆ ಲೋನ್ ಕೊಟ್ಟಿರ್ತಾರೆ ಅವರು. ಸಂಚಿತ ಕರ್ಮ ಭಾಳಷ್ಟು ಇರ್ತಾವ. ನಾವು 1,00,000 ಕರ್ಮ ಮಾಡಿರ್ತೀವಿ, ಅವನು ಅನುಭವಿಸೋಕ್ಕೆ ಪುರ್ಸೋದಿಲ್ಲ. 80,000 ಅವನು ಕಟ್ಟಿರ್ತಾನ, ಅವಾಗ ಅವ್ನು ಸಾವು ಬಂದಿರ್ತಾನೆ, ಶರೀರ ಬಿಟ್ಟೋಗಿರ್ತಾನೆ. ಇನ್ನು 20,000 ಉಳ್ದೋಗಿ ಸಂಚಿತ ಕರ್ಮ. ಹಂಗೆ ಎಷ್ಟೋ ಉಳಿದಿರ್ತಾವ. ಬರಬೇಕಾದ್ರೆ ನಾವು ಎಕ್ಸ್ಟ್ರಾ ತೊಗೊಂಡು ಬರ್ತೀವಿ. ಶೈಲಜಾ ಮೇಡಮ್ ತುಂಬ ಒಳ್ಳೆಯವಳು. ಭಾಳ ಜನಕ್ಕೆ ಈ ಪ್ರಶ್ನೆ ಇರ್ತೈತೆ, ಅಲ್ಲಮ್ಮ ನೀನು ತುಂಬ ಒಳ್ಳೆಯವಳಲ್ಲ, ನೀನು ಧ್ಯಾನ ಮಾಡ್ತೀಯಲ್ಲ, ಮತ್ತು ನಿನಗೆ ಈ ಸಮಸ್ಯೆ ಯಾಕೈತೆ? ನಿನಗೆ ಈ ಸಮಸ್ಯೆ ಯಾಕೈತೆ ಅಂದರೆ, ಈ ಅಮ್ಮ ಸಂಚಿತ ಕರ್ಮದಲ್ಲಿ ಬರಬೇಕಾದ್ರೆ 4 ಎಕ್ಸ್ಟ್ರಾ ಹಾಕ್ಕೊಂಡು ಬಂದಾಳ. ಯಾವಾಗಿದ್ದು 50 ಜನ್ಮ ಕೆಳಗಿದ್ದ ಅದು ತಗೊಂಡು ಬಂದಾಳ. ಆಮೇಲೆ ತೀರಿಸ್ಕೊಬೇಕು ಮತ್ತೆ. ಹೌದಾ? ಸೊ ಈ ಕರ್ಮಗಳು ಒಂದು ಅನುಭವಿಸಾದ್ರೂ ನಾವು ತೀರಿಸ್ಕೋಬೇಕು. ಇಲ್ಲ ಅಂದರೆ ಧ್ಯಾನ ಮಾಡಿ ಆದರೂ ತೀರಿಸ್ಕೋಬೇಕು. ಧ್ಯಾನ ಅಗ್ನಿ ದಗ್ಧ ಕರ್ಮ. ನಿನ್ನ ಕರ್ಮ ದಗ್ಧ ಆಗ್ಬಿಡ್ತೈತೆ ಧ್ಯಾನ ಮಾಡೋದ್ರಿಂದ. ಮೂರನೇದೈತಿ ಇನ್ನೊಂದು, ಅದು ಧ್ಯಾನಕ್ಕಿಂತ ಕೂಡ, ಅನುಭವಿಸೋಕ್ಕಿಂತ ಕೂಡ ಮೂರನೇದು ಇದಕ್ಕಿಂತ ಫಾಸ್ಟ್ ಆಗೈತಿ. ಯಾವ್ದನಪ್ಪ ಅಂದರೆ, ಮಾಡಿದವ್ರ ಪಾಪ ಆಡಿದವ್ರ ಬಾಯಾಗ. ನೀನು ಇನ್ನೊಬ್ಬರ ಬಗ್ಗೆ ಅವ್ರ ಹಂಗ ಇವ್ರ ಹಂಗ ಅಂತ ನೀನು ಹೇಳಿ ಅನ್ಕೋ, ಅವ್ರದ್ದೆಲ್ಲ ನಿನಗೆ ಸುತ್ಕೊಳ್ತಿರ್ತಾವ. ಹಂಗ ಅರ್ಥ ಆಯ್ತಾ? ಅವಾಗ ನಾವೇನು ಮಾಡಬೇಕು? ಮಾರ್ಗದರ್ಶನ ಮಾಡಬೇಕಲ್ಲ. ಯಾರಿಗೆ?
ನಮ್ಮ ಬಾಯಿಗೆ ನಾವು ಗಪ್ ಚುಪ್ ಬಾಯಿ ಮುಚ್ಚು ಕಿವಿ ಅಂತ ಮುಚ್ಚಕ್ಕೆ ಬರಲ್ಲ. ಆವಾಗ ನಾವು ಏನು ಮಾಡಬೇಕು, ಆಗ ಭಾಳ ಸುಮ್ಮನೆ ಇದ್ದು ಏನು ಹೇಳಕ್ಕೆ ಬರಲ್ಲ. ಯಾಕಂದರೆ ಯಾರು ಇರ್ತಾರೆ, ನಿಮ್ಮ ಮನೆ ಬಾಡಿ ಕೊಟ್ಟಿರ್ತಾರೆ, ಇನ್ನೊಬ್ಬರು ಇರ್ತಾರೆ, ಲೋನ್ ಕೊಟ್ಟಿರ್ತಾರೆ. ಸುಮ್ಮನೆ ಇರ್ಬೇಕು, ಏನು ಕೇಳಿದ್ರೆ ನೀರು ಕೊಡಬೇಕು. ಅಕ್ಕ ಭಾಳ ನೀನು ಗ್ರೇಡ್ ಅಕ್ಕ ನೀನು ಅಂತೇಳಿ ನೀರು ಕೊಟ್ಟು, ಅಕ್ಕ ಒಂದು 5 ನಿಮಿಷ ಧ್ಯಾನ ಮಾಡೋಣ ಅಕ್ಕ, ಯಾಕೋ ತಲೆನೋವುದಂಗೆ ಆಗ್ತೈತೆ ಸ್ವಲ್ಪ ಅಂತ ಹೇಳಿ ಅವನ ಜೊತೆಗೆ ನಾವು ಧ್ಯಾನ ಆಗ್ಬಿಡ್ಬೇಕು. ಕುಂದ್ರಕ್ಕ ಅಕ್ಕ ಧ್ಯಾನ. ಯಾಕಂದರೆ ಈ ಮನಸ್ಸು ಬುದ್ಧಿ ಅನ್ನೋದು, ಈ ಶರೀರ, ಈ ದೇಹ, ಈ ಭೂಮಿಗೆ, ಈ ಪ್ರಪಂಚಕ್ಕೆ ಸಂಬಂಧಪಟ್ಟಿತ್ತು. ಆತ್ಮ ಪರಮಾತ್ಮ. ನಿನ್ನ ಬಗ್ಗೆ ನೀನು ತಿಳ್ಕೊಂಡ್ರೆ ಆತ್ಮಜ್ಞಾನ, ನಾನು ಎಲ್ಲರ ಬಗ್ಗೆ ತಿಳ್ಕೊಂಡ್ರೆ ಅದೇ ಬ್ರಹ್ಮಜ್ಞಾನ. ಎಲ್ಲ ಬ್ರಹ್ಮಸ್ವರೂಪಿಗಳೇ. ನಾವು ಈ ಚೇಂಜ್ ಆಗ್ತದಲ್ಲ, ಮನಸ್ಸು ಚೇಂಜ್ ಆಗ್ತದೆ. ನಿನ್ನೆ ಮನಸ್ಸು ಬೇರೆ ಇತ್ತಲ್ಲ, ಹೋದ ವಾರ ಬೇರೆ ಇತ್ತು, ಹೋದ ವರ್ಷ ಬೇರೆ ಇತ್ತು. ಅದ್ರ ಸರಿಗೆ ಬುದ್ಧಿ ಕೂಡ ಚೇಂಜ್ ಇದೆ. ಚೇಂಜ್ ಆಗ್ತದೆ ಮನಸ್ಸು, ಚೇಂಜ್ ಆಗ್ತದೆ ಬುದ್ಧಿ, ಚೇಂಜ್ ಆಗ್ತದೆ ಶರೀರ. ಈ ಚೇಂಜ್ ಆಗೋದ್ರ ಬಗ್ಗೆ ನೀನು ನೋಡಿ ಈ ಅಮ್ಮ ಅಂಥೋಳು ಇಂಥೋಳು ಅಂತ ನೋಡಿ ನೀನು ಮೋಸ ಹೋಗ್ತಿ. ಚೇಂಜ್ ಆಗಲಾರ್ದು ನೀನು ಅನ್ಕೊಂಡ್ರೆ, ನಿನಗೆ ನೀನು ಪರಿಚಯ ಆದರೆ ನೀನು ಕೂಡ ಎಲ್ಲರಿಗೂ ಅದೇ ನೋಡ್ತೀಯ. ಚೇಂಜ್ ಆಗಲಾರ್ದು ಯಾವುದು? ಪರಮಾತ್ಮ ಸ್ವರೂಪ. ಆ ಬುದ್ಧಿ, ಶರೀರ, ಮನಸ್ಸು ಹಿಂದೆ ಯಾರಿದ್ದಾರೆ? ಆ ದೈವ ಇದೆ. ಆ ದೈವಗೆ ನೋಡಿ ನೀನು ಪ್ರೀತಿ ಮಾಡು, ಆ ದೈವಗೆ ನೋಡಿ ನೀನು ಕ್ಷಮೆ ಮಾಡು. ಅರ್ಥ ಆಯ್ತಾ? ಸೊ ನಾವು ಇನ್ನೊಬ್ಬರಿಗೆ ಧ್ಯಾನ ಮಾಡಿಸ್ಕೊಳ್ಳೋದು ಇಲ್ಲ, ನಾವು ಧ್ಯಾನ ಮಾಡೋದು, ಆ ಥರ ಹೋಗ್ತಾ ಇದ್ರೆ ತಿಳಿಲಾರ್ದು ಎಷ್ಟೋ ತಪ್ಪು ಮಾಡಬೇಡ್ರಿ. 99% ಅಲ್ಲ, 100% ಕಾನ್ಸಂಟ್ರೇಷನ್. ಶ್ರದ್ಧಾವಾನ್ ಲಭತೆ ಜ್ಞಾನ್. ಎಷ್ಟು ನೀನು ಕೇಳ್ತಿ, ಇಲ್ಲಿಂದ ಕೇಳ್ತೀಯ, ಇಲ್ಲಿಂದ ಕೇಳ್ತೀಯ. ನೀನು ಕೇಳೋ ಸ್ಥಾನ ಎಲ್ಲಿಂದ ಕೇಳ್ತೀವಿ? ಇನ್ನು ಎಷ್ಟು ಜನ ಬರಬೇಕು ಈ ಭೂಮಿಗೆ? ಬುದ್ಧ ಬಂದ, ಪತ್ರಿಜಿ ಬಂದ, ಬಸವಣ್ಣ ಬಂದ, ಇನ್ನೂ ಎಷ್ಟೋ ಜನ ಬರ್ತಾನೆ ಇರ್ತಾರ. ನೀನು ಬರ್ತಾ ಇರ್ತಿ. ಇನ್ನು ಯಾವಾಗ ಜಾಗೃತ ಆಗ್ತಿ? ಇವಾಗೇ ಎಲ್ಲರೂ ಲಾಟ್ರಿಗಳು ಇಟ್ಕೊಂಡು ಕುಂತೀವಿ ಅನೇಕ ಜನ್ಮಗಳಲ್ಲಿ. ಈ ಜನ್ಮದಲ್ಲೇ ನಮಗೆ ಲಾಟ್ರಿ ಹೊಡೆದ್ಬಿಟ್ಟಿತ್ತು. ನಾವೆಲ್ಲರೂ ಹೊಡೆದ್ಬಿಟ್ಟಿವಿ ಲಾಟ್ರಿಗಳು. ಧ್ಯಾನ ಯಾವಾಗ ಸಿಕ್ಕಿತ್ತೆ ಲಾಟ್ರಿ ಹೊಡೆದಂಗೆ ನಾವು. ಅರ್ಥ ಆಯ್ತು? ಚೆನ್ನಾಗಿ ಉಸಿರನ್ನು ಗಮನಿಸಿದರೆ ಶರೀರ ಅದ್ಭುತವಾಗಿರ್ತದೆ. ಆಮೇಲೆ ಮೈಂಡಲ್ಲಿ ತೆಗೆದಾಕ್ಬೇಕು ನಾವು. ಜಾಸ್ತಿ ಧ್ಯಾನ ಮಾಡಿದ್ರೆ ನಾನು ಒಂದು 150 ವರ್ಷ ಇರಬೇಕು, 100 ವರ್ಷ ಇರಬೇಕು. ನಾವು ಯಾವಾಗ ಇವಾಗ ಶರೀರಕ್ಕೆ ಇಂಜೆಕ್ಷನ್ ಕೊಟ್ಟರೆ ಅದು ಕೆಲಸ ಮಾಡ್ತೈತೆ ಇಲ್ಲ? ಹಂಗ ನಿನ್ನ ಬುದ್ಧಿಗೆ ನೀನು ಜ್ಞಾನ ಎನ್ನುವ ಇಂಜೆಕ್ಷನ್ ಕೊಡಬೇಕು. ಇಚ್ಛಾಶಕ್ತಿಯಿಂದ ನಾನು 100 ವರ್ಷ ಇರ್ತೀನಿ, ಹಿಂಗೆ ಇರ್ತೀನಿ, ಬೇಯಿಸಿರ್ತೀನಿ ಅಂತ ಇಂಜೆಕ್ಷನ್ ಕೊಡ್ಬೇಕು. ನೀನು ಜ್ಞಾನದ ಇಂಜೆಕ್ಷನ್ ಕೊಡ್ಬೇಕು ನೀನು. ಅವಾಗ ನಿನ್ನ ಕಣಗಳು ಕೂಡ ಹಂಗೆ ಕೆಲಸ ಮಾಡ್ತಾವೆ. 20 ವರ್ಷ 30 ವರ್ಷ ಆಗಿರ್ತೈತೆ, ಆಗೋಯ್ತು ನನ್ನ ಕತೆ, ಹಿಂಗೈತಿ, ಇವಾಗೇ ಹಿಂಗೈತೀನಿ, ಹೆಂಗಪ್ಪ ನಂದು ಜೀವನ ಅಂತೇಳಿ. ಅರ್ಥ ಆಯ್ತಾ? ನಾವು ಒಂದು ಮಂತ್ರ ಹೇಳ್ಕೊಡ್ತೀನಿ, ದಿನ ಹೇಳೋಣ ಹಂಗೆ. ಓಕೆ? ನಾನಂದರೆ ನನಗಿಷ್ಟ, ನನ್ನನ್ನು ನಾನು ಪ್ರೀತಿಸ್ಕೊಳ್ತಾ ಇದ್ದೀನಿ, ನಾನು ತುಂಬ ಆರೋಗ್ಯದಿಂದ ಆನಂದದಿಂದ ಜೀವಿಸ್ತಾ ಇದ್ದೀನಿ. ಇದೇ ಮಂತ್ರ. ಹೌದು. ನಿನಗೆ ಪ್ರೀತಿ ಮಾಡ್ಕೊಳ್ಳೋದು ಗೊತ್ತಿಲ್ಲ, ನೀನು ಇನ್ನೊಬ್ರಿಗೇನು ಪ್ರೀತಿ ಮಾಡ್ತಿ? ನೀನು ಮಾಡೋದು ಪ್ರೀತಿ ಎಲ್ಲ ಡೂಪ್ಲಿಕೇಟ್. ನೀನು ಪ್ರೀತಿ ಮಾಡ್ಕೊಂಡ್ರೆ ಅವಾಗ ಒರಿಜಿನಲ್ ಆಗ್ತದೆ. ಇನ್ನೊಬ್ರಿಗೆ ಕೂಡ ಪ್ರೀತಿ ಮಾಡೋದು ಒರಿಜಿನಲ್ ಆಗ್ತದೆ. ಅರ್ಥ ಆಯ್ತಾ ಮಾಸ್ಟರ್ಸ್? ಮುಕ್ತಿ ಅಂದರೆ ಜೀವನ್ ಮುಕ್ತಿ ಅಂದರೆ ದುಃಖದಿಂದ ಮುಕ್ತಿ, ಚಿಂತೆಯಿಂದ ಮುಕ್ತಿ, ರೋಗದಿಂದ ಮುಕ್ತಿ, ಭಯದಿಂದ ಮುಕ್ತಿ, ಜನ್ಮಗಳಿಂದ ಮುಕ್ತಿ. ಅದೇ ಜೀವನ್ ಮುಕ್ತಿ. ಯಾವಾಗ ನಿನಗೆ ಆ ದುಃಖ ಇಲ್ದಂಗೆ ನೀನು ಜೀವಿಸ್ತೀಯೋ ಅದೇ ಮುಕ್ತಿ ಸ್ಥಿತಿ. ಅರ್ಥ ಆಯ್ತು? ಮತ್ತು ಹಂಗಿದ್ರೆ ಡೈರೆಕ್ಟ್ ಎಲ್ಲರೂ ಧ್ಯಾನ ಮಾಡ್ಬೋದಲ್ಲ ಸರ್? ಮತ್ತು ಇವೆಲ್ಲ ಯಾಕ ಅಂತ ಹೇಳಿದರೆ, ಒಂದು ವಿಶ್ವದ ಪ್ರಣಾಳಿಕೆ ಇದೆಲ್ಲ. ವಿಶ್ವದ ನೇಮಾವಳಿ ಇದೆ. ದೇಹಕ್ಕೆ ಒಂದು ನೇಮಾವಳಿ ಇದೆ, ಒಂದು ಊರಿಗೆ ಒಂದು ನೇಮಾವಳಿ ಇದೆ, ಒಂದು ವಂಶಕ್ಕೆ ಒಂದು ನೇಮಾವಳಿ ಇದೆ. ಹಾಗೆ ವಿಶ್ವದ ನೇಮಾವಳಿಯಲ್ಲಿ ಇವೆಲ್ಲ ಇದ್ದಾವೆ. ಅರ್ಥ ಆಯ್ತಾ?
ಇವಾಗ ಸಣ್ಣ ಒಂದು 2 ವರ್ಷ ಪಾಪು ಇದೆ. ಇವತ್ತು ನಮ್ಮ ಭೂಮಿಯಲ್ಲಿ ಯಾವುದೇ ಗುಡಿಗಳೇ ಇಲ್ಲ, ಮಸೀದಿಗಳೇ ಇಲ್ಲ, ಚರ್ಚ್ಗಳೇ ಇಲ್ಲ ಅಂದ್ಕೊಳ್ಳೋಣ. ಆವಾಗ ಅವರು ಧ್ಯಾನಕ್ಕೆ ಬರೋ ವರ್ಷಕ್ಕೆ ಎಷ್ಟು ವರ್ಷ ಆಗ್ತದೆ? ಊಹೆ ಬರೋದು 7-8 ವರ್ಷಕ್ಕೆ ಬರ್ತದೆ. ಆಮೇಲೆ ಆಡೋದು ವಿದ್ಯೆನೋ ಎಲ್ಲೆಲ್ಲೋ ಹೋಗ್ಬಿಡ್ತಾನೆ. ಆವಾಗ ಅವನಿಗೇನು ದೇವರನ್ನದೇ ಅವನಿಗೆ ಇಂಟ್ರೊಡ್ಯೂಸೇ ಆಗಲ್ಲ, ಪರಿಚಯನೇ ಆಗಲ್ಲ. ಅದೇ ಸಣ್ಣ 1 ವರ್ಷ 2 ವರ್ಷ ಮಗು, ಅವನಿಗೆ ಧ್ಯಾನ ಹೇಳೋದು ಬೇಕಾಗಿಲ್ಲ. 5 ವರ್ಷ ಒಳಗಡೆ ಎಲ್ಲ ದೇವರೇ ಆಗಿರ್ತಾರೆ. ಅವ್ರು 3ರ ಕಣ್ಣಿಂದನೇ ಪ್ರಪಂಚ ನೋಡ್ತಾ ಇರ್ತಾರೆ. ಅವರು ನಮಗೆ ಗೊತ್ತಿಲ್ಲ, ನಾವು ಕೂಡ ನೋಡಿವಿ, ಮರ್ತೋಗಿದ್ದೀವಿ. ಅರ್ಥ ಆಯ್ತಾ? 3ನೇ ಕಣ್ಣು ಅಂದರೆ ಡೈರೆಕ್ಟ್ ನೋಡ್ತಾ ಇರ್ತಾರೆ ಅವರು. ಹಂಗೆ ಫಾಸ್ಟು, ಫ್ಯೂಚರು, ಪ್ರೆಸೆಂಟ್ ಅವ್ರು 3 ಒಂದೇ ಸಾರಿ ನೋಡ್ತಾ ಇರ್ತಾರೆ ಅಟ್ ಎ ಟೈಮ್. ಅದಕ್ಕೆ ಸಣ್ಣ ಮಕ್ಕಳು, 1 ವರ್ಷ 2 ವರ್ಷ ಮಕ್ಕಳು ಎಲ್ಲ ಮಲಗಿದ್ರೆ ನಗ್ತಾ ಇರ್ತಾರೆ, ಅಳ್ತಾ ಇರ್ತಾರೆ. ಇದೇ ಕಾರಣ. 5 ವರ್ಷ ಒಳಗಡೆ ಏನು ಮಕ್ಕಳು ಸಣ್ಣ ಇರ್ತಾರಲ್ಲ, ಅವರಿಗೆ ನಾವು ಈ ಅಲಂಕರಣ, ಪೂಜೆ, ಆ ಹೂವು, ಆ ಮಂಗಳಾರತಿ, ಆ ನೈವೇದ್ಯ, ಆ ಭಜನೆ, ಆ ಮಗು ಬಂದ್ಬಿಡ್ತಾನೆ, ಅಲ್ಲಿ ಬಂದ್ಬಿಡ್ತಾನೆ. ಓಹೋ, ದೇವರನ್ನೋನು ಇದ್ದಾನೆ. ಆವಾಗ ಅವ್ರಿಗೆ ಪರಿಚಯ ಆಗ್ತೈತೆ, ದೇವರನ್ನೋನು ಒಬ್ಬನಿದ್ದಾನೆ. ಅದು ಮೊದಲನೇ ಪರಿಚಯ. ಅಂತಿಮ ಪರಿಚಯ ಏನಪ್ಪ ಅಂದರೆ ನಾನೇ ದೇವರು ಅಂತ ನಿನಗೆ ಗೊತ್ತಾಯ್ತದೆ. ಮೊದಲನೇ ಪರಿಚಯ ದೇವರು ಇದ್ದಾನೆ. ಹುಡುಕ್ತಾ 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 ಹುಡುಕ್ತಾನೆ ಇರ್ತಾನೆ. ಕೊನೆಗೆ ಇಂಥ ಒಂದು ಜನ್ಮ ಬರ್ತೈತೆ, ಹುಡುಕೋವನೇ ದೇವ್ರಂತ ಗೊತ್ತಾಗ್ಬಿಡ್ತೈತೆ. ಹುಡುಕೋವನೇ ದೇವರು. ದೇವರು ಇಲ್ಲದ್ದು ಏನೂ ಇಲ್ಲ. ಈ ಪಾರ್ಕ್ ಎಲ್ಲಿ ನೋಡಿದ್ರು ಕೂಡ ಗಣೇಶ್ ಕಲ್ಯಾಣ್ ಪಾರ್ಕೇ ಇದು. ಅರ್ಧ ಬೇರೆ ಇದೆಯಾ? ಗಾಂಧಿನಗರ್ ಪಾರ್ಕ ಇದು? ಅರ್ಧ ಇಲ್ಲ ಅಲ್ಲ. ಗಣೇಶ್ ಕಾಲೋನಿಯಲ್ಲಿ ಈ ಪಾರ್ಕಲ್ಲಿ ಎಲ್ಲ ಅದಕ್ಕೆ ಸಂಬಂಧಪಟ್ಟಿದೆ. ಹಾಗೂ ಈ ವಿಶ್ವದಲ್ಲಿ ಎಲ್ಲವೂ ದೈವಕ್ಕೆ ಸಂಬಂಧಪಟ್ಟಿದ್ದು. ದೈವ ಇಲ್ಲದೆ ಏನೂ ಇಲ್ಲ. ಚೇರ್ ಕೂಡ ದೈವ, ಈ ಕ್ಯಾಮ್ರಾ ಕೂಡ ದೈವ, ನೀವು ಉಟ್ಕೊಂಡಿದ್ದ ಡ್ರೆಸ್ ದೈವ. ಅವೆಲ್ಲ ಮೂಲಕ್ಕೆ ಹೋಗ್ರಿ ನೀವು. ಅವೆಲ್ಲ ಹೆಂಗೆ ಸೃಷ್ಟಿಯಾಗಿದ್ದಾವೆ? ಅವೆಲ್ಲ ವಿಸ್ಮಯಕಾರಿ. ಅರ್ಥ ಆಯ್ತಾ? ಸಾಕಮ್ಮ? ఏం మేడం టైం అయింది కదా? ಟೈಮ್ ಅయింది. ಏನನ್ನ ಪ್ರಶ್ನೆ ಇದ್ರೆ ಕೇಳ್ರಿ, ಸಣ್ಣ ಪುಟ್ಟ ಅದನ್ನ ಪ್ರಶ್ನೆ ఇద్దరు ಕೇಳ್ರಿ. ఏం లేదమ్మా, నేను మీ సేవకుడిని. మీరు ఎప్పుడైనా పిలియచ్చు. మీ ఇంటికి పిలండి, ఒక 5-6 మందికి కూర్చోపెట్టి ಒಂದು 5-6 ಜನ ಕುಂದ್ರಿಸಿ ಧ್ಯಾನ ಹೇಳಕ್ಕೆ ಹೇಳ್ರಿ. ನಾವು ನಿಮ್ಮ ಮನೆಗೆ ಬರ್ತೀವಿ. ನಿಮ್ಮ ಮನೆಗೆ ಬರ್ಬೇಕಂತ ಭಾಳ ಆಸೆ, ಎಲ್ಲರ ಮನೆಗೆ ಬರ್ತೀವಿ. ಒಂದು ಟೀ ಕಾಫಿ ಕೊಡ್ರಿ, ಒಂದು ಗ್ಲಾಸ್. ಥ್ಯಾಂಕ್ ಯು. ಹಾಂ, ನಿಮ್ಮ ಮನೆಗಳಿಗೆ ಕರೀರಿ, ಅಥವಾ ನಿಮ್ಮ ಊರುಗಳೇ, ಯಾವುದೇ ಊರು ಇರಲಿ, ನಮ್ಮ ಕುಟುಂಬದವ್ರು ಇದ್ದಾರೆ, ಇಂಥ ಒಂದು ಫಂಕ್ಷನ್ ಇದೆ ಸರ್, ಅಲ್ಲಿ ಹೋಗಿ ಧ್ಯಾನ ಹೇಳ್ಕೊಡಿ ಅಂದರೆ ನಾವೇ ಹೋಗಿ ನಮ್ಮ ದುಡ್ಡು ಖರ್ಚು ಮಾಡ್ಕೊಂಡೋಗಿ ಆ ದೇವ್ರುಗಳಿಗೆ ಧ್ಯಾನ ಹೇಳ್ಕೊಡ್ತೀವಿ. ಅರ್ಥ ಆಯ್ತಮ್ಮ? 3 ದಿವಸ ಧ್ಯಾನ, 1 ದಿವಸ ಧ್ಯಾನ, 41 ದಿವಸ ಧ್ಯಾನ. ನಿಮ್ಮ ಮನೆಯಲ್ಲಿ ಒಬ್ಬರು ಬಂದು ಹಿಂಗೆ ಧ್ಯಾನ ಮಾಡಿ ಹೋಗಿದ್ದಾರೆ, ಉಸಿರನ್ನು ಗಮನಿಸೋ ವಿದ್ಯೆ ಇದು. ನಿಮ್ಮ ಮನೆಗೆ ಒಬ್ಬರು ಬಂದೋಗಿದ್ದಾರೆ ಅಂದರೆ ಅವರು ಸತ್ಯವಾದ ಸ್ವಚ್ಛವಾದ ಯೋಗಿ ಬಂದೋದಂಗೆ ನಿಮ್ಮ ಮನೆಗೆ. ಮಾಮೂಲು ವಿಷಯ ಅಲ್ಲ ಇದು. ಮತ್ತೆ ಮಾಡಿಸ್ತೀರಿ ನಿಮ್ಮ ಮನೆಯಲ್ಲೆಲ್ಲ ಧ್ಯಾನ? 1 ದಿವಸ ಮಾಡಿಸ್ರಿ, ಒಂದೇ ದಿವಸ ಮಾಡಿಸ್ರಿ, ಏನಾಯ್ತು? ಇಲ್ಲಿ ಬರೋರು ಅಲ್ಲಿ ಹೋಗಿ ಧ್ಯಾನ ಮಾಡ್ತಾರೆ. ಇಲ್ಲೇ ಬಂದು ಮಾಡ್ಬೇಕಂತ ಏನಿಲ್ಲ. ನಾನು ಹೇಳಿದೆಲ್ಲ, ಪೀಠ ಇಲ್ಲ, ಬಗ್ರಿ ನಮ್ದಲ್ಲ, ಜಾಟಿ ನಮ್ದಲ್ಲ. ಯಾರೋ ಕೊಟ್ಟಾರ, ಆಡ್ಬೇಕು, ಚಪಾಟೆ ಹೊಡಿಬೇಕು, ಹೋಗ್ತಾ ಇರ್ಬೇಕಷ್ಟೇ. ನಾನು ಅನ್ನುವ ಈ ಶರೀರ ನಂದಲ್ಲ ಅಂದಮೇಲೆ ಇವೆಲ್ಲ ಯಾವ ಲೆಕ್ಕಗಳೇ ಇಲ್ಲ. ಎಲ್ಲ ಲೆಕ್ಕಗಳೇ ಇಲ್ಲ, ಮತ್ತೆ ಇವು ಯಾವ ಲೆಕ್ಕ? ಅರ್ಥ ಆಯ್ತಾ? ನಾವೇನು ಮಾಡಬೇಕು? ಕೆಲ್ಸಕ್ಕೆ ಬರ್ಲದ ಮಾತುಗಳಿಗೆ ಗಂಟಾಗಬೇಕು, ಮುಖವನ್ನು ವಿಕಸವಾಗಿ ನಗ್ತಾ ಇರಬೇಕು. ಬದುಕಬೇಕಲ್ಲ. ಕಾಲ್ಗೇಟ್, ಟೂತ್ ಪೇಸ್ಟ್ ಅವರೆಲ್ಲ ಅವ್ರ ಬಿಡಮ್ಮ, ಯಾಕೆ? ಅದು ನೋಡ, ಅವತ್ತು ಎಷ್ಟು ವಯಸ್ಸು ಚೆನ್ನಾಗಿ ನಗಬೇಕು. ಎಷ್ಟು ನೀವು ನಗ್ತೀರಿ ಅಲ್ಲೇ ಅರ್ಧ ರೋಗಗಳೆಲ್ಲ ಹೋಗ್ಬಿಡ್ತಾವೆ. ನಗಬೇಕು. ಇಲ್ಲ ಮನೆಗೆ ಹೇಳ್ಬೇಕು ಒಬ್ರಿಗೊಬ್ರು, ಚಕ್ಕಲ್ಗಂತ ಕಿಡಿ, ನನಗೆ ಅವಾಗ ಮರ್ತೋದ್ರೆ ಕೂಡ ಅವಾಗ ಟೈಮ್ ನೋಡಿ ಚಕ್ಕಲ್ಗಂತ ಹೇಳ್ತಿರ್ಬೇಕು ನೋಡಪ್ಪ ಅಂತೇಳಿ. ಇವಾಗ ನಗೋಕ್ಕೋಸ್ಕರ ಅಲ್ಲಿ ಲಾಫಿಂಗ್ಸ್ ಅಂತ ಅಲ್ಲಿ ಹೋಗಿ ರೊಕ್ಕ ಕೊಟ್ಟು ಇದು ಮಾಡ್ತೀವಿ. ಇಲ್ಲ ಅಂದರೆ
ಇಲ್ಲ ಅಂದರೆ ಮತ್ತೆ ನಾವು ಯಾವುದೋ ಪ್ರೋಗ್ರಾಮ್ಗಳು ಹಾಕ್ಕೊಂಡು ನಾವು ನಗೋಕ್ಕೋಸ್ಕರ ಟ್ರೈ ಮಾಡ್ತಾ ಇರ್ತೀವಿ. ಓಕೆ ನನ್ನ ಪ್ರೀತಿಯ ದೇವರುಗಳೇ, ಇದು ಭಾಳ ಅದ್ಭುತ ಧ್ಯಾನ, ಜ್ಞಾನ, ಸತ್ಸಂಗ, ಸ್ವಾಧ್ಯಾಯ, ಶಕ್ತಿ ಕ್ಷೇತ್ರ ಇಂಥ ಮಾಸ್ಟರ್ಗಳು ಹಿಂಗೆ ಬಂದು ಕೂತಾರಂದರೆ మాస్టర్ ఎవరు? నేను వాళ్ళకి అప్పుడే చూసినాను, అక్కడ వచ్చినప్పుడే చూసినాను మాస్టర్. అర్థమైంది? సో కాబట్టి మనం చూసే దృష్టిని బట్టి ఈ సృష్టి మాకు అలాగా కనిపిస్తుంది. ಸೊ ಅದಕ್ಕೆ ನಾವು ದಿನ ಏನು ಮಾಡಬೇಕು? ಚೆನ್ನಾಗಿ ಧ್ಯಾನ ಮಾಡಬೇಕು. ಊಟ ಮಾಡ್ತಾ ಇದ್ರೆ ನಾನು ಯಾರಿಗಾಗಲಿ ದೇವರು ಒಂದು ದೇವರಂದ್ರೆ ಇಷ್ಟ ಇರ್ತದೆ. ಆಂಜನೇಯ ಸ್ವಾಮಿ, ಕೃಷ್ಣ, ಸಾಯಿಬಾಬಾ. ಅವಾಗ ನೀನು ಊಟ ಮಾಡ್ತಿದ್ದಾನೆ ಅಂದರೆ ಸಾಕ್ಷಾತ್ ಸಾಯಿಬಾಬಾಗೆ ನೀನು ಊಟ ಮಾಡಿಸ್ತಿದ್ದೆ ಅನ್ಕೋಬೇಕು. ನಿನ್ನ ಶರೀರಕ್ಕೆ ನೀನೇ ಸ್ನಾನ ಮಾಡ್ತಿದ್ದೆ ಅಂದರೆ ದೇವರಿಗೆ ಸ್ನಾನ ಮಾಡಿಸ್ತಿದ್ದೆ ಅಂತ ಅನ್ಕೋಬೇಕು. ನಿನ್ನ ಶರೀರಕ್ಕೆ ನೀನೇ ಹೋಗ್ತಾ ಇದೀಯ, ಬರ್ತಾ ಇದೆಯಾ ಅಂದರೆ ನಿನ್ನ ಶರೀರ ದೇವರು ಬಂದು ಹೋಗ್ತಾ ಇದ್ದಾನೆ ಅಂತ ನಿನಗೆ ನೀನೇ ಅನ್ಕೋಬೇಕು. ದೇವರಿಲ್ಲದ ಜಗ ಎಲ್ಲ ಅಮಂಗಳಕಾರ. ದೇವರಿದ್ದಾನೆ, ಅದೇ ಮಂಗಳಕಾರ. ಜಗತ್ತೆಲ್ಲ ಮಂಗಳಕಾರ. ಏನು ಮೇಡಮ್? ಅಷ್ಟೇ. ಎಲ್ಲ ಮೇಡಮ್ ಅವ್ರು ಹೇಳ್ಬಿಟ್ರೆ ಆಯ್ತು. ಆಮೇಲೆ ನೀವು ಒಂದೇ ಧ್ಯಾನ ಮಾಡೋದಲ್ಲ, ನೀವು ನಿಮ್ಮ ಮಕ್ಕಳು ಕೂಡ ಧ್ಯಾನ ಮಾಡಿಸ್ಬೇಕು. ನೀವು ಏನು ಅಧಿಕಾರ ಚಲಾಯಿಸಿ ಮಾಡೋಕ್ಕಾಗಲ್ಲ, ಬೈದು ಹೇಳಿ ಮಾಡೋಕ್ಕಾಗಲ್ಲ. ಪ್ರೀತಿಯಿಂದ, ವಿನಯದಿಂದ, ಮಮಕಾರದಿಂದ ಒಂದು 5 ನಿಮಿಷ ಮಾಡಬಾಪ, ನನಗೆ ಯಾಕೋ ಆಸೆ ಆಗ್ತೈತೆ, ನಿನ್ನ ಸರಿ ಕೂತ್ಕೊಂಡು ನಾನು ಧ್ಯಾನ ಮಾಡೋಕ್ಕೆ ಒಂದು 5 ನಿಮಿಷ ಬಾ. ನನಗೋಸ್ಕರ ಮಾಡಲ್ಲ, ಅಮ್ಮಗೋಸ್ಕರ ಬಾ, ಒಂದು 5 ನಿಮಿಷ ಸುಮ್ಮನೆ ಕಣ್ಣು ಮುಚ್ಕೊಪ್ಪ, 5 ನಿಮಿಷ. ಯಾಕಂದರೆ ನಮ್ಮ ಭವಿಷ್ಯ, ನಮ್ಮ ಕನಸು ನಮ್ಮ ಮಕ್ಕಳೇ. ಹೌದಾ ಇಲ್ಲ? ಇವತ್ತು ನಾವು ಅಳ್ತಾ ಇದ್ದೀವಂದರೆ ಅವ್ರಿಗೋಸ್ಕರನೇ ಅಳ್ತಾ ಇದ್ದೀವಿ. ಇವತ್ತು ನಾವು ನಗ್ತಾ ಇದ್ದೀವಂದರೆ ಅವ್ರಿಗೋಸ್ಕರನೇ ನಗ್ತಾ ಇದ್ದೀವಿ. ಅದಕ್ಕೆ ನನ್ನ ಪ್ರೀತಿಯ ದೇವರುಗಳೇ, ನೀವು ಧ್ಯಾನ ಮಾಡೋದು ಎಷ್ಟು ಇಂಪಾರ್ಟೆಂಟು, ನಿಮ್ಮ ಮಕ್ಕಳಿಗೆ ಕೂಡ ನೀವು ಧ್ಯಾನ ಮಾಡಿಸೋದು ಅಷ್ಟೇ ಇಂಪಾರ್ಟೆಂಟ್. ಅವ್ರ ಜೊತೆ ನೀವು ಕಾಲ ಕಳಿಬೇಕು. 10 ನಿಮಿಷ, 20 ನಿಮಿಷ, ಅರ್ಧ ಗಂಟೆ ನೀವು ಅವರ ಜೊತೆ ಮಾತಾಡ್ಬೇಕು, ಕುಂದಿರ್ಬೇಕು. ನಿಮಗೆ ತಾಯಿ ಮಾಡ್ಯಾರ, ಅವರು ಅಮ್ಮ ಮಾಡ್ಯಾರ, ಅಪ್ಪ ಮಾಡ್ಯಾರ. ನಿಮ್ಮ ಮಕ್ಕಳು ನಿಮಗಿಂತ ಗ್ರೇಟ್. ಅವ್ರ ಜೊತೆ ನೀವು ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಮಗ ಥರನೋ ಮಗಳ ಥರ ನೋಡಬಾರ್ದು. ಅವ್ರಿಗೆ ನೋಡ್ಬೇಕು, ಅವ್ರಿಗೆ ಪ್ರೀತಿಯಿಂದ, ಫ್ರೆಂಡ್ಶಿಪ್ಪಿಂದ ಅವ್ರ ಜೊತೆ ಇರಬೇಕು, ಧ್ಯಾನ ಮಾಡಿಸ್ಬೇಕು. ನೀವು ಧ್ಯಾನ ಮಾಡಬೇಕು. ಧ್ಯಾನದಲ್ಲಿ ಒಳಗೆ ಅನ್ಕೋಬೇಕು, ನಾನು ತುಂಬ ಒಳ್ಳೆಯವಳು, ನಾನಂತೂ ತುಂಬ ಒಳ್ಳೆಯವನಪ್ಪ. ನಾನು ತುಂಬ ಒಳ್ಳೆಯವನು, ನಾನು ಧ್ಯಾನ ಮಾಡ್ತೀನಿ, ನನಗೆ ಎಲ್ಲರೂ ಆಶೀರ್ವಾದ ಮಾಡ್ತಾರೆ, ನನಗೆ ಎಲ್ಲರೂ ಪ್ರೀತಿ ಮಾಡ್ತಾರೆ, ನನಗೆ ಎಲ್ಲರೂ ಸಹಕಾರ ಮಾಡ್ತಾರೆ, ನಾನು ಹೇಳ್ದಂಗೆ ಕೇಳ್ತಾರೆ. ಏನು? ನಾನು ಎಲ್ಲರಿಗೂ ಹೇಳ್ತೀನಿ ಧ್ಯಾನ ಮಾಡ್ಬೇಕು. ಒಳ್ಳೆಯವನಾದರೆ ಏನಾಗ್ತದೆ ಅವನ ಕೆಲಸ? ಒಳ್ಳೇದೇ ಆಗ್ತದೆ. ಒಳ್ಳೆಯವನು ಹೇಳಿದ್ರೆ ಏನು ಹೇಳ್ತಾನೆ? ಒಳ್ಳೇದೇ ಹೇಳ್ತಾನೆ. ಅರ್ಥ ಆಯ್ತಾ? ಒಂದು ಕೀ ಸರಿಗೆ ಇಟ್ಕೊಂಡ್ಬಿಟ್ರೆ ಎಲ್ಲ ಬಾಗಿಲುಗಳೆಲ್ಲ ನೀಟಾಗಿರ್ತವೆ. ಓಕೆ, ನಮ್ಮ ಸಿನಿಮಾ ಹಿಟ್ ಆಗಬೇಕಂದ್ರೆ ಮೈಂಡ್ ಫಿಟ್ ಆಗಬೇಕು. ಎಕ್ಸಸೈಸ್ ಮಾಡಿದ್ರೆ ಬಾಡಿ ಫಿಟ್ನೆಸ್, ಮೆಡಿಟೇಷನ್ ಮಾಡಿದ್ರೆ ಮೆಂಟಲ್ ಫಿಟ್ನೆಸ್. ಓಕೆ, ಮಿನಿಮಮ್ ನಮಗೇನಿರಬೇಕು? ಕೇವಲ ಮತ್ತು ಅತಿ ಕೇವಲ ಏನಿರಬೇಕಂದ್ರೆ ಫಸ್ಟ್ ಮುಖದಲ್ಲಿ ನಗು ಇರಬೇಕು. ಇಂಥ ಮುಖ ಮತ್ತೆ ಬರ್ತೈತೆ. ಸ್ವಲ್ಪ ಇಲ್ಲಿ ಏನೋ ಟ್ಯಾಪ್ ಆಗ್ಬೇಕಾದ್ರೆ, ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೇಕಂದ್ರೆ ಎಷ್ಟು ದುಡ್ಡು ಖರ್ಚಾಗ್ತದೆ ಗೊತ್ತಾ ನಿಮಗೆ? ಹೋಗಿ ಕೇಳ್ಕೊಂಡು ಬರ್ರಿ. ನೀವೇನಾದರೂ ನಿಮಗೆ ನೀವು ಬೈಕೊಂಡಿದ್ರೆ, ನಾನು ಅಂಥವಳು ಇಂಥವಳು, ನಾನು ಹುಟ್ಟಬಾರ್ದಿತ್ತು, ನನ್ನ ಸಣ್ಣ ಮಗಳು, ಲಾಸ್ಟ್ ಮಗಳು, ಇಂಥವೇನ ಡೈಲಾಗ್ಗಳು ಹೊಡ್ಕೊಂಡಿದ್ರೆ ನಿಮ್ಮ ಶರೀರಕ್ಕೆ ನೀವು ಕ್ಷಮಾಪಣೆ ಕೇಳ್ಕೊಳ್ಳಿ. ನಿಮ್ಮ ಶರೀರಕ್ಕೆ ನೀವೇ ಕ್ಷಮಾಪಣೆ ಕೇಳ್ಕೊಳ್ಳಿ. ಇಲ್ಲಾಂದರೆ ಅದು ದಾರಿ ಬಿಡಲ್ಲ ನಿಮಗೆ. ನಾನು ಭಾಳ ಬೇಯಿಸಿದ್ದೀನಪ್ಪ, ಇಂಥ ಜನ್ಮ ಪಡೆದೀವಲ್ಲ, ಇದು ಭಾರನ ವರನ? ವರ ಇದು. ಮತ್ತೆ ನಾವು ಭಾರದಿಂದ ಹೋಗ್ತೇವೆ. ವರ ಇರುವ ಈ ಜನ್ಮಕ್ಕೆ ವರದಿಂದನೇ ಮುಂದೆ ಹೋಗೋಣ.
ಅದಕ್ಕೆ ಹಂಗೆ ಸಾಗಿಸೋಣ, ಭಾರ ಬೇಡ. ಅಜ್ಞಾನದಿಂದ ಇದ್ದರೆ ಭಾರ ಅನ್ನಿಸ್ತದೆ, ಅಹಂಕಾರದಿಂದ ಇದ್ದರೆ ಜೀವನ ಅಂಧಕಾರ ಆಗ್ತದೆ. ಜ್ಞಾನದಿಂದ, ಅಹಂಕಾರ ರಹಿತದಿಂದ ಇದ್ದರೆ ಜೀವನ ಎಲ್ಲರೂ ಅಲ್ಲೇ ನೋಡಿದ್ರೆ ಆನಂದವೇ ಆನಂದ, ಆನಂದವೇ ಆನಂದ. ಅವ್ರು ಬಂದು ಬೈದ್ರು ಕೂಡ ಅಣ್ಣ ಬೇಸೈತಣ್ಣ, ಭಾಳ ಬೇಸ್ ಬೈದು, ಹಿಂಗೆ ಯಾರು ಬೈದಲ್ಲ ನನಗೆ ಹಿಂಗೆ ಆತ ಏನೂ ಇಲ್ಲ. ಅಲ್ಲಿ ಒಳಗಿರೋ ದೇವರು ನಾನೇ ಆದಮೇಲೆ ನನಗೆ ಬೈಯೋರು ಯಾರು? ಅದೇ ಸಂತ ಅಂತಾರೆ. ಸಂತೆಯನ್ನು ಕಳ್ಕೊಂಡಿದ್ದವನಿಗೆ ಅವನು ಸಂತ ಆಗ್ತಾನೆ. ಬಟ್ಟೆ ಕಟ್ಕೊಂಡು, ಗಡ್ಡ ಬಿಟ್ಕೊಂಡು, ಟೋಪಿ ಹಾಕ್ಕೊಂಡು, ಅದು ವೇಷಭೂಷಣ, ಅವನು ಸಂತ ಅಲ್ಲ. ಒಳಗಡೆ ಸಂತೆಯನ್ನು ಅಂತ್ಯ ಮಾಡ್ಕೊಂಡನು ಸಂತ. ಓಕೆ, ಇದಕ್ಕೆ ಅಂತ್ಯನೇ ಇಲ್ಲ. ಆಧ್ಯಾತ್ಮಿಕ ಅಂದರೆ ಅಂತ್ಯ ಇಲ್ಲ. ಅಮೃತ ಸುಮ್ಮನೆ ಕುಡಿತಾ ಇರ್ತೀವಿ, ಹಿಂಗೆ ಕೂತ್ಕೊಂಡ್ರೆ 10 ದಿನ ಹಿಂಗೆ ಇರ್ತೀವಿ ನಾವು, ಮತ್ತೆ ಯಾರು ಕೂಡ ಕದಲಾಡಲ್ಲ. ಅಷ್ಟು ಶಕ್ತಿ ಆಧ್ಯಾತ್ಮಿಕ ಒಂದು ಜ್ಞಾನಕ್ಕೆ. ಓಕೆ, ಚೆನ್ನಾಗಿತ್ತ ಕ್ಲಾಸ್? ಥ್ಯಾಂಕ್ ಯು. ಏನಮ್ಮ? అవును, మీకోసం మీకు ಖುಷಿ ಇದೆ, మీరు ఎన్నని అనుకోండి మంచిది. ఓకే, ನಾನಂದ್ರೆ ನನಗಿಷ್ಟ, ನನ್ನನ್ನು ನಾನು ಪ್ರೀತಿಸ್ಕೊಳ್ತಾ ಇದ್ದೇನೆ, ನಾನು ಸಂಪೂರ್ಣವಾದ ಆರೋಗ್ಯದಿಂದ ಆನಂದದಿಂದ ಜೀವಿಸ್ತಾ ಇದ್ದೇನೆ, ಹಾಗೂ ನಮ್ಮ ಕುಟುಂಬವರು ಸಹ. ಬ್ರಹ್ಮಶ್ರೀ ಪತ್ರಿಜಿ ಅವರಿಗೆ ಧನ್ಯವಾದಗಳು, ಹಾಗೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. 1 ನಿಮಿಷ ಧ್ಯಾನ ಮಾಡಿ ಎಂಡ್ ಮಾಡೋಣ. ಶ್ವಾಸಕ್ಕೆ ಶರಣಾಗಬೇಕು. ಪ್ರೀತಿಯ ನನ್ನ ದೇವರುಗಳೇ, ನನ್ನ ಗುರುಗಳೇ, ಶ್ವಾಸ ಇದ್ದರೆ ಶಿವಸ್ವರೂಪ ಜೀವನ, ಶ್ವಾಸ ಇಲ್ಲವೆಂದರೆ ಶವ. ಯಾವುದೇ ಶಬ್ದವಿಲ್ಲ, ನಿಶಬ್ದದಿಂದ ಪ್ರಯಾಣ. ಹಗಲು ರಾತ್ರಿ ಯೋಚನೆಗಳು ಮಾಡಿ 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 ನಿಮ್ಮ ಮೆದುಳು ನಿಶಕ್ತಿ ಆಗಿರುತ್ತೆ. ಎಷ್ಟು ನಿಶಕ್ತಿ ಆಗಿರುತ್ತೆ ಅಷ್ಟು ಆಂದೋಲನ ಆಗ್ತದೆ, ಆತೃತ ಆಗ್ತದೆ, ಭಯವಾಗ್ತದೆ. ನಿಮ್ಮ ಕೋರಿಕೆಗಳು, ನಿಮ್ಮ ಯೋಚನೆಗಳು ಯಾವ ಫಲಿತ ಆಗಲ್ಲ ಜೀವನದಲ್ಲಿ. ಹೆಂಗೆ ಇರೋದು, ಎಲ್ಲಿರೋದು ಅಲ್ಲೇ ಇರ್ತೀರ. ಅದಕ್ಕೆ ನಿಮ್ಮ ಕೋರಿಕೆಗಳು ಅಥವಾ ಸಂಕಲ್ಪಗಳು ನೆರವೇರಬೇಕಾದ್ರೆ ನಿಮ್ಮ ಮೆದುಳಿಗೆ ಶಕ್ತಿ ಬೇಕು. ಎಷ್ಟು ನಿಮ್ಮ ಮೆದುಳು, ನಿಮ್ಮ ಮೈಂಡ್ ಪವರ್ ಆಗಿರುತ್ತೆ, ಅದರಿಂದ ಬರುವಂಥ ಒಂದೊಂದು ಆಲೋಚನೆಗಳು ಯೋಗ್ಯವಾಗಿರ್ತವೆ. ಆ ಯೋಚನೆಗಳು ಎಲ್ಲ ಕೂಡ ಅದ್ಭುತವಾಗಿ ಅದು ಕಾರ್ಯರೂಪಕ್ಕೆ ಬರ್ತವೆ. ಸೊ ದಿನಕ್ಕೆ 1 ಗಂಟೆ ಆದರೂ ಮೌನ ಇರ್ತೀನಿ, ಜಾಗೃತವಾಗಿ ವ್ಯವಹರಿಸ್ತೀನಿ. ನನ್ನ ಜೊತೆ ನಾನು ಅನವಶ್ಯಕವಾದ ವಿಷಯಗಳಿಗೆ ನಾನು ತಲೆ ಹಾಕಲ್ಲ. ಇಲ್ಲಿವರೆಗೆ ಜೀವನ ಹಲವಾರು ವರ್ಷಗಳು ಕಳೆದುಬಿಟ್ಟಿದ್ದೇನೆ. ಇನ್ನಾದರೂ ನಾನು ಎಚ್ಚರಿಕೆಯಿಂದ, ಜಾಗೃತೆಯಿಂದ ಜೀವನ ಸಾರ್ಥಕ ಮಾಡ್ಕೊಳ್ತಾ, ನನ್ನ ಕುಟುಂಬಕ್ಕೆ ನಾನು ಕೃತಜ್ಞತನಾಗಿ, ಸಮಾಜಕ್ಕೆ ಕೃತಜ್ಞತನಾಗಿ ನಾನು ನನ್ನದೇ ಆದಂಥ ಸೇವೆಯನ್ನು ಸಲ್ಲಿಸ್ಕೊಳ್ತೇನೆ. ನನ್ನ ಪ್ರೀತಿಯ ಗುರುಗಳೇ, ಕೊನೆ 5 ಕ್ಷಣಗಳು, ಕೇವಲ 5 ಕ್ಷಣಗಳು.